पतिताय भूतले श्रीमते भक्तिवेदांत स्वामिनिति नामने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। सीताराम जय सीताराम, सीताराम जय सीताराम। सीता ಎಲ್ಲರೂ ಹೇಳಿ, everybody chant. सीताराम जय सीता, सीताराम जय सीताराम, सीताराम जय सीताराम। सीताराम जय सीताराम, सीताराम जय सीताराम, सीताराम। श्री राम जय जय राम, श्री राम जय जय राम। श्री राम जय जय राम, श्री राम जय जय राम। सीताराम जय सीताराम, सीताराम जय सीताराम। Everybody clap. सीताराम सीताराम जय सीताराम, सीताराम जय सीताराम, सीताराम जय सीताराम, सीताराम जय। श्री राम जय जय राम, श्री राम जय जय राम, श्री राम जय जय राम। श्री राम जय जय राम, श्री राम जय जय राम, श्री राम। श्री राम जय जय राम, श्री राम जय जय राम, श्री राम जय राम। श्री हरिनाम संकीर्तन की जय, श्रील प्रभुपाद की जय, श्री रामचंद्र भगवान की जय। हरे कृष्ण। ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। एवरीबॉडी हरे कृष्णा 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 हरे हरे,
ಹರೇ ರಾಮ 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 ಹರೇ ಹರೇ. ಎಲ್ಲರೂ ನನ್ನಿಂದ ಹೇಳಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯೈ ಪತಯೇ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ದಕ್ಷಿಣೋ ಲಕ್ಷ್ಮಣೇಯಸ್ಯ ವಾಮೇ ಚ ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಕನ್ನಡ ಯಾರಿಗೆ ಅರ್ಥ ಆಗೋದಿಲ್ಲ? ಕನ್ನಡ ಇರ್ತದೆ ಕ್ಲಾಸ್. हाँ, और इंग्लिश ಮಾಡ್ತೀರಾ ನೀವು? ओके, जिसको कन्नड़ा समझ में नहीं आता है वो पीछे वहाँ पे बैठ सकते हैं, प्रभु जी अनुवाद करेंगे. या ಇವತ್ತು ನಾವು ರಾಮಾಯಣದ ಒಂದು ಪ್ರಸಂಗವನ್ನು ಚರ್ಚೆ ಮಾಡೋಣ. ಇದು ಅರಣ್ಯಕಾಂಡದ ಒಂದು ಪ್ರಸಂಗ. ರಾಮಾಯಣದಲ್ಲಿ ಟೋಟಲ್ 7 ಕಾಂಡಗಳಿವೆ. ಬಾಲಕಾಂಡ, ಅಯೋಧ್ಯಾಕಾಂಡ, ದೆನ್ ಅರಣ್ಯಕಾಂಡ, ಕಿಷ್ಕಿಂಧಕಾಂಡ, ದೆನ್ ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ. ಸೊ ಅರಣ್ಯಕಾಂಡದಲ್ಲಿ ಶ್ರೀರಾಮಚಂದ್ರರು ವನವಾಸಕ್ಕೆ ಹೋಗ್ತಾರೆ. ಬಾಲಕಾಂಡದಲ್ಲಿ ಅವರ ಜನ್ಮ ಆಗ್ತದೆ ಮತ್ತು ಅವರ ಮದುವೆ ಎಲ್ಲ ಬಾಲಕಾಂಡದಲ್ಲಿ ಆಗ್ತದೆ. ಮಿಥಿಲಾ ಹೋಗಿ ವಾಪಸ್ ಬರ್ತಾರೆ. ಅಯೋಧ್ಯಾಕಾಂಡದಲ್ಲಿ ಕೈಕೇಯಿ, ಸುಮಿತ್, ಮಂಥರ ಮತ್ತು ಅದು ಕಥೆ ನಡೀತದೆ. ರಾಮನನ್ನು ವನವಾಸಕ್ಕೆ ಕಳಿಸ್ತಾರೆ. ಭರತನನ್ನು ರಾಜನಾಗಿ ಮಾಡೋದಕ್ಕೆ ಒಂದು ವರವನ್ನು ಕೈಕೇಯಿ ಕೇಳ್ತಾಳೆ. ದಶರಥ ಮಹಾರಾಜರಿಗೆ ಅದು ಕೇಳಿ ತುಂಬ ದುಃಖ ಆಗ್ತದೆ. ಆದರೆ ರಾಮಚಂದ್ರ ತಂದೆ ಕೊಟ್ಟಂಥ ಮಾತನ್ನು ಕಾಪಾಡೋದಕ್ಕೆ ಅರಣ್ಯಕ್ಕೆ ಹೋಗೋಕ್ಕೆ ಸಿದ್ಧನಾಗ್ತಾನೆ. ಸೊ ಅರಣ್ಯಕ್ಕೆ ಪ್ರವೇಶ ಮಾಡುವಾಗ ರಾಮಚಂದ್ರರು ತನ್ನ ಮಂತ್ರಿಯ ಸಹಾಯವನ್ನು ತಗೊತಾನೆ. ಸುಮಂತ್ರ ರಾಮನನ್ನು, ಸೀತಾರಾಮ ಮತ್ತು ಲಕ್ಷ್ಮಣರನ್ನು ಅರಣ್ಯಕ್ಕೆ ತರ್ತಾರೆ. ಒಂದು ಸ್ಥಳದಿಂದ ಅವರು ಗುಹಾರಾಜನನ್ನು ಭೇಟಿಯಾಗಿ, ಗಂಗಾ ನದಿಯ ತಟದಲ್ಲಿ ಗುಹಾರಾಜನನ್ನು ಭೇಟಿಯಾಗಿ ಗುಹಾರಾಜನ ಸಹಾಯದಿಂದ ಅವರು ಗಂಗಾ ನದಿ ಪಾರು ಮಾಡಿ ಅವರು ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಭರದ್ವಾಜ ಮುನಿಗಳ ಆತಿಥ್ಯವನ್ನು ಸ್ವೀಕರಿಸಿ ಅವರಿಗೆ ಅನುಗ್ರಹವನ್ನು ನೀಡಿ ಅವರು ಭರದ್ವಾಜ ಮುನಿಗಳಿಗೆ ಕೇಳ್ತಾರೆ, ನಾವು ಎಲ್ಲಿ ವಾಸ ಮಾಡಬೇಕು? 14 ವರ್ಷ ನಾವು ಕಳಿಬೇಕು, ಎಲ್ಲಿ ಉತ್ತಮವಾದ ಜಾಗ ಅಂತ ಕೇಳಿದಾಗ ಭರದ್ವಾಜ ಮುನಿಗಳು ಹೇಳ್ತಾರೆ, ಇಲ್ಲೇ ಹತ್ತಿರದಲ್ಲಿ ಚಿತ್ರಕೂಟ ಆಶ್ರಮ ಇದೆ, ಚಿತ್ರಕೂಟದಲ್ಲಿ ನೀವು ವಾಸ ಮಾಡಿ ಅಂತ ಹೇಳ್ತಾರೆ. ಸೊ ಚಿತ್ರಕೂಟದಲ್ಲಿ ಸುಮಾರು ವರ್ಷ ಅಲ್ಲೇ ಇದ್ದರು. ಸೊ ಸುಮಾರು 12-13 ವರ್ಷ ಅಲ್ಲೇ ಇದ್ದರು ಚಿತ್ರಕೂಟದಲ್ಲಿ. ತುಂಬ ಪ್ರಶಾಂತವಾದ ಸ್ಥಳ. ಮಂದಾಕಿನಿ ಗಂಗಾ ಮಂದವಾಗಿ ಅಲ್ಲಿ ಹರಿಯುತ್ತಾಳೆ. ಸುಂದರವಾದ ವಾತಾವರಣ, ಪಕ್ಷಿಗಳು, ಪ್ರಾಣಿಗಳು, ಕಂದ ಮೂಲಗಳು, ಹಣ್ಣುಗಳು ಎಲ್ಲ ಸಮೃದ್ಧವಾದಂಥ ಒಂದು ಸ್ಥಳ. ಅಲ್ಲಿ ಆರಾಮಾಗಿ ಶಾಂತವಾಗಿದ್ದರು, ಶಾಂತವಾದ ವಾತಾವರಣ. ಆದರೆ ರಾಮಚಂದ್ರರಿಗೆ ಸುದ್ದಿ ಬರ್ತಾಯಿತ್ತು, ದಂಡಕಾರಣ್ಯ ಇಲ್ಲಿ ಹತ್ತಿರದಲ್ಲಿದೆ. ದಂಡಕಾರಣ್ಯದಲ್ಲಿ ಸಾಕಷ್ಟು ಇದ್ದಾರೆ. ರಾಕ್ಷಸರು ಋಷಿಮುನಿಗಳಿಗೆ ಕಾಟವನ್ನು ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಅವರಿಗೆ ರಕ್ಷಣೆಯನ್ನು ಒದಗಿಸಿಕೊಡಬೇಕು. ನಾನು ಅಯೋಧ್ಯೆಯ ರಾಜ, ನಾನು ಕ್ಷತ್ರಿಯ, ನನ್ನ ಧರ್ಮ ಈ ಪ್ರಜೆಗಳಿಗೆ ಕಾಪಾಡುವುದು. ಇವನ್ ದಂಡಕಾರಣ್ಯವಾಗಿರಲಿ ಅಥವಾ ಯಾವುದೇ ಅರಣ್ಯ ಪ್ರದೇಶವಾಗಿರಲಿ ಎಲ್ಲವೂ ನಮ್ಮ ರಾಜ್ಯದ ಒಳಗಡೆನೇ ಬರ್ತದೆ. ಅದಕ್ಕಾಗಿ ನಾವು ಕಾಪಾಡಬೇಕು ಅಂತ ಅವರಿಗೆ ಒಂದು ಮನಸ್ಸಾಗ್ತದೆ. ಅದಕ್ಕಾಗಿ ರಾಮಚಂದ್ರ ದೇವರು ಚಿತ್ರಕೂಟದಿಂದ ದಂಡಕಾರಣ್ಯ ಘನ ಅರಣ್ಯವನ್ನು ಪ್ರವೇಶ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಆಗ ಸೀತಾ, ರಾಮ, ಲಕ್ಷ್ಮಣ 3 ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಾರೆ. ಇಲ್ಲಿ ಪ್ರವೇಶ ಮಾಡಿದ ತಕ್ಷಣ ಅಲ್ಲಿ ಒಬ್ಬ ರಾಕ್ಷಸ ಬರ್ತಾನೆ. ಅವನ ಹೆಸರು ವಿರಾಧ, ತುಂಬ ಭಯಂಕರ ರಾಕ್ಷಸ. ತಕ್ಷಣ ಸೀತಾರಾಮನನ್ನು ಮೇಲೆತ್ಕೊಂಡು ಅವರು ಏನಾದರೆ ತಿನ್ನೋದಕ್ಕೆ ಪ್ರಯತ್ನ ಪಡ್ತಾನೆ ಆ ವಿರಾಧ. ಆದರೆ ರಾಮ ಮತ್ತು ಲಕ್ಷ್ಮಣ ಅವನನ್ನು ಕೊಂದಾಕ್ತಾರೆ. ನಂತರ ಮುಂದಕ್ಕೆ ಹೋದಂಗೆ
ಅವರು ಶರಭಂಗ ಋಷಿಗಳನ್ನು ಭೇಟಿಯಾಗ್ತಾರೆ. ಶರಭಂಗ ಋಷಿಗಳಿಗೆ ಅವರು ಅನುಗ್ರಹವನ್ನು ನೀಡ್ತಾರೆ. ನಂತರ ಸುತೀಕ್ಷ್ಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಸುತೀಕ್ಷ್ಣ ಋಷಿಗಳು ರಾಮಚಂದ್ರರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ನೋಡಿ ದಂಡಕಾರಣ್ಯದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾಯಿದೆ, ದಯವಿಟ್ಟು ಋಷಿಮುನಿಗಳಿಗೆ ರಕ್ಷಣೆಯನ್ನು ಒದಗಿಸಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಈ ರಾಕ್ಷಸರು ಬಂದು ಋಷಿಮುನಿಗಳನ್ನು ಜೀವಂತವಾಗಿ ತಿಂತಾಯಿದ್ರು, ಕಾಟ ಕೊಡ್ತಾಯಿದ್ರು. ಅದಕ್ಕೆ ತುಂಬ ಕಷ್ಟ ಕೊಡ್ತಾಯಿದ್ರು. ಅದಕ್ಕಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ರಕ್ಷಣೆ ಕೊಡಿ ಅಂತ. ಆಗ ರಾಮಚಂದ್ರ ಹೇಳ್ತಾರೆ, ಆಯಿತು, ನಾನು ಖಚಿತವಾಗಿ ರಕ್ಷಣೆ ಕೊಡ್ತೀನಿ ಅಂತ. ಆಗ ಸುತೀಕ್ಷ್ಣ ಮಹರ್ಷಿಗಳು ಹೇಳ್ತಾರೆ, ಇಲ್ಲಿ ಹತ್ತಿರದಲ್ಲಿ ಅಗಸ್ತ್ಯ ಮುನಿಗಳಿದ್ದಾರೆ, ದಯವಿಟ್ಟು ಅಗಸ್ತ್ಯ ಮುನಿಗಳ ಆಶ್ರಮಕ್ಕೆ ಕೂಡ ಹೋಗಿ ಅಂತ. ಅಗಸ್ತ್ಯ ಮುನಿಗಳು ತುಂಬ ಶಕ್ತಿಶಾಲಿ ಋಷಿಗಳು, ವೆರಿ ಪವರ್ಫುಲ್. ಅವರ ಹತ್ರ ಹೋಗ್ತಾರೆ, ಅವರಿಗೆ ಭೇಟಿಯಾಗ್ತಾರೆ. ಅಗಸ್ತ್ಯ ಮುನಿಗಳು ರಾಮಚಂದ್ರರಿಗೆ ಹಲವಾರು ದಿವ್ಯ ಅಸ್ತ್ರಗಳನ್ನು ಮತ್ತು ಆಶೀರ್ವಾದವನ್ನು ನೀಡ್ತಾರೆ. ಆ್ಯಕ್ಚುಲಿ ರಾಮಚಂದ್ರರು ಇಡೀ ವಿಶ್ವದ ಗುರು, ದೇವರು, ಸಾಕ್ಷಾತ್ ಭಗವಂತ, ಅವರಿಗೇನು ಆಶೀರ್ವಾದ ಅವಶ್ಯಕತೆ ಇದೆ. ಆದರೆ ನರಲೀಲೆಯಲ್ಲಿ ಭಗವಂತ ಕೂಡ ತನ್ನ ಭಕ್ತರಿಂದ ಆಶೀರ್ವಾದವನ್ನು ತಗೊತಾನೆ, ನಮಗೆ ಮಾದರಿಯನ್ನು ಸ್ಥಾಪಿಸೋದಕ್ಕೆ. ಹೇಗೆ ಯಾರೇ ಆಗಿರಲಿ, ನಾವು ಗುರುಗಳಿಗೆ ಶರಣಾಗಿ ಗುರುಗಳಿಂದ ನಾವು ಕಲಿಯಬೇಕು ಅನ್ನೋ ಒಂದು ಪಾಠವನ್ನು ಭಗವಂತ ಕಲಿಸ್ತಾನೆ. ಆಗ ಅಗಸ್ತ್ಯ ಮುನಿಗಳಿಗೆ ಕೇಳ್ತಾರೆ, ನಾವು ದಂಡಕಾರಣ್ಯದಲ್ಲಿ ಒಂದು ಸೂಕ್ತವಾದ ಸ್ಥಳದಲ್ಲಿ ವಾಸ ಮಾಡಬೇಕು, ಯಾವುದಾದ್ರೂ ಒಂದು ಸ್ಥಳ ಇದ್ದರೆ ದಯವಿಟ್ಟು ಹೇಳಿ ಅಂತ. ಆಗ ಅಗಸ್ತ್ಯ ಮುನಿಗಳು ಹೇಳ್ತಾರೆ, ಹತ್ತಿರದಲ್ಲಿಯೇ ಗೋದಾವರಿ ನದಿಯ ತಟದಲ್ಲಿ ಒಂದು ಒಳ್ಳೆಯ ಸುಂದರವಾದ ಸ್ಥಳವಿದೆ. ಆ ಸ್ಥಳದ ಹೆಸರು ಪಂಚವಟಿ. ಪಂಚವಟಿ ಅನ್ನೋ ಒಂದು ಪವಿತ್ರವಾದ ಸ್ಥಳ, ಅದು ನಿಮಗೆ ಸೂಕ್ತವಾಗಿದೆ. ಅಲ್ಲಿ ಒಂದು ಕುಟೀರವನ್ನು ಕಟ್ಟಿ ನೀವು ವಾಸ ಮಾಡ್ಬೋದು ಅಂತ ಅಗಸ್ತ್ಯ ಮುನಿಗಳು ಹೇಳ್ತಾರೆ. ಸೊ ಪಂಚವಟಿ ಎಲ್ಲಿ ಬರ್ತದೆ ಗೊತ್ತಾ ನಿಮಗೆ? ಎಲ್ಲಿ? ನಾಸಿಕ್ ರೈಟ್. ಬಾಂಬೆ ಪೂನಾ ಮಧ್ಯದಲ್ಲಿ ನಾಸಿಕ್ ಬರ್ತದಲ್ಲ, ನಾಸಿಕ್. ಸೊ ಆ ಸ್ಥಳ ಪಂಚವಟಿ. ಓಕೆ, ಅಲ್ಲಿ ಗೋದಾವರಿ ನದಿಯಲ್ಲಿ ತಟದಲ್ಲಿ ಒಂದು ನಾಸಿಕ್ ನಗರದಲ್ಲಿ ಇದೆ ಈಗ ಪಂಚವಟಿ. ಅಂದರೆ 5 ವಟವೃಕ್ಷಗಳಿದ್ವು ಅಲ್ಲಿ, ದೊಡ್ಡ ದೊಡ್ಡ ವಟವೃಕ್ಷಗಳಿದ್ವು. ಅಲ್ಲಿ ಅವರು ಒಂದು ಕುಟೀರವನ್ನು ನಿರ್ಮಾಣ ಮಾಡಿ ಸೀತಾ, ರಾಮ, ಲಕ್ಷ್ಮಣರು ಅಲ್ಲಿ ವಾಸ ಮಾಡ್ತಾಯಿದ್ರು. ಓಕೆ, ಪಂಚವಟಿ ಬರೋ ಮುಂಚೆ ಜಟಾಯುಗೂ ಕೂಡ ಭೇಟಿ ಮಾಡ್ತಾರೆ. ಜಟಾಯು ಹೇಳ್ತಾನೆ, ಓ ನೀವು ರಾಮನ, ದಶರಥ ಮಹಾರಾಜನನ್ನ ಸ್ನೇಹಿತರು, ತುಂಬ ನಿಕಟ ಸ್ನೇಹಿತರು. ಸೊ ನಿಮಗೇನಾದರೂ ತೊಂದರೆ ಇದ್ದರೆ ನನ್ನನ್ನು ನೆನಪಿಸಿಕೊಳ್ಳಿ, ನಾನು ಬರ್ತೀನಿ, ನಿಮಗೆ ಸಹಾಯ ಮಾಡ್ತೀನಿ. ಯಾಕೆಂದರೆ ಈ ಅರಣ್ಯದಲ್ಲಿ ತುಂಬ ರಾಕ್ಷಸರಿದ್ದಾರೆ. ಈ ದಂಡಕಾರಣ್ಯದಲ್ಲಿ ಒಂದು ಶಾಪ ಸಿಕ್ಕಿತ್ತು, ಈ ಅರಣ್ಯ ವಿಲ್ ಬಿಕಮ್ ಇನ್ಫೆಸ್ಟೆಡ್ ವಿತ್ ರಾಕ್ಷಸಸ್ ಅಂತ. ಸೊ ದಂಡಕ ಮುನಿಗಳು ಶಾಪ ಕೊಟ್ಟಿದ್ದರು, ಅದಕ್ಕಾಗಿ ದಂಡಕಾರಣ್ಯವಾಯಿತು. ಸೊ ಅದಕ್ಕೆ ಏನಾದರೂ ಅವಶ್ಯಕತೆ ಇದ್ದರೆ ನೆನಪಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಸೀತಾರಾಮ ಲಕ್ಷ್ಮಣರಲ್ಲಿ ವಾಸ ಮಾಡುವಾಗ ಒಂದು ಘಟನೆ ನಡೀತದೆ. ಈ ಒಂದು ಘಟನೆಯನ್ನು ವಿಸ್ತಾರವಾಗಿ ಸ್ವಲ್ಪ ಚರ್ಚೆ ಮಾಡೋಣ, ಏಕೆಂದರೆ ಇದು ನಮ್ಮೆಲ್ಲರಿಗೂ ತುಂಬ ಅನ್ವಯಿಸುತ್ತದೆ ಈ ಘಟನೆ. ಮತ್ತು ಈ ಘಟನೆಯಿಂದ ನಾವು ಹಲವಾರು ಪಾಠಗಳನ್ನು ಕೂಡ ಕಲಿಯಬಹುದು. ಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನುವ ಒಂದು ಪಾಠವನ್ನು ಕೂಡ ನಾವಿಲ್ಲಿ ಕಲಿಯಬಹುದಾಗಿದೆ. ಸೊ ಒಂದು ದಿನ ಒಬ್ಬ ರಾಕ್ಷಸಿ ಆ ಏರಿಯಾದಲ್ಲಿ ಸುತ್ತಾಡ್ತಾ ಇದ್ಲು. ಅವಳು ನಡ್ಕೊಂಡು ಬರ್ತಾಳೆ, ನೋಡ್ತಾಳೆ, ಓ ಯಾರೊಬ್ಬರು ಆಶ್ರಮ ಕಟ್ಕೊಂಡಿದ್ದಾರೆ. ನೋಡ್ತಾಳೆ ಯಾರಿದ್ದಾರೆ ಅಲ್ಲಿ ಅಂತ. ನೋಡಿದರೆ ಸುಂದರವಾದ ಪುರುಷನಿದ್ದಾನೆ, ರಾಮಚಂದ್ರರು. ವೆರಿ ಹ್ಯಾಂಡ್ಸಮ್, ವೆರಿ ಅಟ್ರಾಕ್ಟಿವ್. ನೋಡಿದ ತಕ್ಷಣ ಆಕರ್ಷಿತಳಾಗ್ತಾಳೆ. ಓ ಇವರಿಗೆ ಪ್ರಪೋಸ್ ಮಾಡೋಣ, ಇವರು ನನ್ನ ಗಂಡನಾಗಿಬಿಟ್ರೆ ತುಂಬ ಚೆನ್ನಾಗಿರ್ತದೆ ಅಂತ ಅವಳು ಬರ್ತಾಳೆ. ಸೊ ಆತುರದಿಂದ ಬರ್ತಾಳೆ, ಬಂದು ರಾಮನಿಗೆ ಕೇಳ್ತಾಳೆ, ರಾಮ, ಅದು ಕೇಳ್ದೆ, ನೀನು ಯಾರು ಅಂತ ಕೇಳ್ತಾಳೆ. ನಾನು ರಾಮ, ದಶರಥ ನಂದನ, ನಾನು ಅಯೋಧ್ಯೆಯಿಂದ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಹೌದಾ, ತುಂಬ ಸುಂದರವಾಗಿದೆಯಾ, ನನ್ನನ್ನು ಮದುವೆ ಮಾಡ್ಕೊ ಅಂತ. ಈಗ ರಾಮಚಂದ್ರ ಹೇಳ್ತಾರೆ, ದೊಡ್ಡ ನಾನು ಆಲ್ರೆಡಿ ಮದುವೆ ಆಗಿದ್ದೀನಿ, ನನ್ನ ಪತ್ನಿ ಇಲ್ಲೇ ಇದ್ದಾಳೆ, ಅವಳ ಹೆಸರು ಸೀತಾ,
ಒಂದು ವೇಳೆ ನೀನು ನನ್ನನ್ನು ಮದುವೆ ಆದರೆ ನೀನು ಅವಳು ದಾಸಿ ಆಗಬೇಕಾಗ್ತದೆ, ಸೊ ನಿನಗೆ ಒಪ್ಕೆನಾ ಅಂತ. ಓ ಇಲ್ಲ ಇಲ್ಲ ಇಲ್ಲ, ಐ ಕ್ಯಾನ್ ಬಿ ಎನಿಬಡಿ ಸರ್ವೆಂಟ್. ಸೊ ಹಾಗಿದ್ರೆ ನನ್ನ ಸಹೋದರನಿದ್ದಾನೆ ಲಕ್ಷ್ಮಣ, ಅವನು ಒಂಟಿಯಾಗಿದ್ದಾನೆ ಇಲ್ಲಿ, ಸೊ ನೀನು ಅವನಿಗೆ ಪ್ರಪೋಸ್ ಮಾಡು, ಸೊ ಅವನು ಮದುವೆ ಆಗ್ಬೋದು ಅಂತ. ಸೊ ಇಬ್ಬರು ತಮಾಷೆ ಮಾಡ್ತಾಯಿದ್ರು ರಾಮ ಲಕ್ಷ್ಮಣರು. ಸೊ ರಾಕ್ಷಸಿ ಶೂರ್ಪಣಖಿ ಲಕ್ಷ್ಮಣ ಹತ್ರ ಹೋಗ್ತಾನೆ, ಓ ನೀನು ತುಂಬ ಸುಂದರವಾಗಿದೆಯಾ, ದಯವಿಟ್ಟು ನನ್ನನ್ನು ಮದುವೆ ಆಗು, ಇಬ್ಬರು ಎಂಜಾಯ್ ಮಾಡೋಣ ಅಂತ. ಆಗ ಲಕ್ಷ್ಮಣ ಹೇಳ್ತಾನೆ, ನೋಡು ನಾನು ಅಷ್ಟು ಅಂದರೆ ಆಲ್ರೆಡಿ ನನ್ನ ಹೆಂಡತಿ ಇದ್ದಾಳೆ, ಅಲ್ಲಿ ಊರಲ್ಲಿದ್ದಾಳೆ, ಈಸ್ ದೇರ್ ಇನ್ ದ ಹೋಮ್. ಸೊ ಆದರೆ ನನಗಿಂತ ಒಳ್ಳೆಯವನು ರಾಮನೇ, ವೈ ಡೋಂಟ್ ಯು ಮ್ಯಾರಿ ರಾಮ, ನೀನು ಇಷ್ಟು ಸುಂದರವಾಗಿದೆಯಾ, ನಿನಗೆ ಒಳ್ಳೆ ಮ್ಯಾಚು ರಾಮನೇ, ಸೊ ರಾಮನನ್ನು ಮದುವೆ ಆಗು. ಮತ್ತೆ ಅವಳು ರಾಮನ ಹತ್ರ ಹೋಗ್ತಾಳೆ. ಸೊ ಈಗ ರಾಮ ಲಕ್ಷ್ಮಣ ಇಬ್ಬರು ಆಟ ಆಡ್ತಾಯಿದ್ರು, ಅವಳ ಜೊತೆ ತಮಾಷೆ ಮಾಡ್ತಾಯಿದ್ರು. ಆಗ ಅವಳಿಗೆ ತುಂಬ ಕೋಪ ಬರ್ತದೆ. ಇದಕ್ಕೆಲ್ಲ ಕಾರಣ ಸೀತಾವನ್ನು ಕೊಂದುಬಿಟ್ರೆ ನಾನು ಇವರನ್ನು ಮದುವೆ ಆಗ್ಬೋದು, ಸೊ ಸೀತೆಯನ್ನು ಕೊಲ್ಲಕ್ಕೆ ಅಂತ ಹೋಗ್ತಾಳೆ ಅವಳು. ಆಗ ರಾಮ ಸೀರಿಯಸ್ ಆಗಿ ಹೇಳ್ತಾನೆ, ಲಕ್ಷ್ಮಣ ಎಚ್ಚರಿಕೆಯಿಂದ ಇರು, ಸೀತೆಗೆ ಏನಾದರೂ ಮಾಡಿದರೆ ತಪ್ಪಾಗ್ತದೆ, ಸೊ ಎಚ್ಚರಿಕೆಯಿಂದ ಇರು ಅಂತ. ಸೊ ಆಗ ಲಕ್ಷ್ಮಣ ಏನು ಮಾಡ್ತಾನೆ, ತನ್ನ ಕೈಯಲ್ಲಿ ಒಂದು ಚಾಕು ಇತ್ತು, ಚಾಕು ತೊಗೊಂಡು ಬರ್ತಾನೆ. ಚಾಕು ತಂದು ಶೂರ್ಪಣಖಿಯ ಮೂಗನ್ನು ಮತ್ತು ಕಿವಿಯನ್ನು ಕತ್ತರಿಸಿಬಿಡ್ತಾನೆ, ಅವಳ ರೂಪವನ್ನು ವಿಕೃತಗೊಳಿಸಿಬಿಡ್ತಾನೆ. ಆಗ ಶೂರ್ಪಣಖಿ ಮೂಗು ಮುಚ್ಕೊಂಡು ಕಿವಿ ಇಟ್ಕೊಂಡು ಕೂಗ್ತಾಳೆ, ಜೋರಾಗಿ ಚೀರ್ತಾಳೆ. ಚೀರಿ ತುಂಬ ನೋವಾಗ್ತಾಯಿತ್ತು. ಫಿಸಿಕಲ್ ನೋವೊಂದು, ಮತ್ತು ಆ ವಿಕೃತಿಯನ್ನು ನೋಡೋಕ್ಕಾಗಲ್ಲ ಅವಳಿಗೆ. ಬಿಕಮ್ ಹರೇ ಕೃಷ್ಣ. ಎಸ್ಪೆಷಲಿ ವುಮೆನ್ ವಾಂಟ್ ಟು ಬಿ ಬ್ಯೂಟಿಫುಲ್, ಬಟ್ ಯಾವಾಗ ಮೂಗು ಮತ್ತು ಕಿವಿ ಕತ್ತರಿಸಲಾಯಿತು ಅವಳಿಗೆ ತುಂಬ ನೋವಾಯಿತು. ಅಲ್ಲಿಂದ ಜೋರಾಗಿ ಚೀರ್ತಾ ಓಡೋಡಿ ಹೋಗ್ತಾಳೆ. ಅಲ್ಲಿ ಅರಣ್ಯದಲ್ಲಿ ಪಂಚವಟಿಯಿಂದ ಹತ್ತಿರದಲ್ಲಿಯೇ ಜನಸ್ಥಾನ ಅಂತ ಇತ್ತು. ಅಲ್ಲಿ ಖರದೂಷಣ ಮತ್ತು 14,000 ರಾಕ್ಷಸರು ಅಲ್ಲಿ ತಮ್ಮ ಬಟಾಲಿಯನ್, ತಮ್ಮ ಕ್ಯಾಂಪ್ ಮಾಡಿದರು. ಸೊ ಶೂರ್ಪಣಖಿ ಹೋಗಿ ಹೇಳ್ತಾಳೆ, ಅಣ್ಣ ಅಣ್ಣ ನೋಡು ನನಗೇನಾಯಿತು, ಅಲ್ಲಿ ಇಬ್ಬರು ಮನುಷ್ಯರು ಬಂದಿದ್ದಾರೆ. ಆ ಮನುಷ್ಯರು, ಒಬ್ಬ ಮನುಷ್ಯ ಲಕ್ಷ್ಮಣ ನನ್ನ ಮೂಗನ್ನು ಕಿವಿಯನ್ನು ಕತ್ತರಿಸಿದ್ದಾನೆ, ನೋಡು ಎಂಥ ವಿಕೃತಿ ಮಾಡಿಬಿಟ್ಟಿದ್ದಾನೆ, ಸೊ ತುಂಬ ನೋವಾಗ್ತಾಯಿದೆ, ಸೇಡ್ ತೀರಿಸ್ಕೊಳ್ಳೋಣ ಅಂತ ಹೇಳ್ತಾಳೆ. ಆಗ ಖರದೂಷಣರಿಗೆ ಕೋಪ ಬರ್ತದೆ. ಓ ಮನುಷ್ಯರಿಗೆ ಇಷ್ಟೊಂದು ಏನಂತಾರೆ ಸಾಹಸ, ನಿನಗೆ ಈ ರೀತಿ ಕಷ್ಟ ಕೊಟ್ಟಿದ್ದಾರೆ, ನಾವು ಚಿಂತೆ ಮಾಡಬೇಡ, ನೀನು ಇಲ್ಲೇ ಇರು, ನಾನು ಕಳಿಸ್ತೀನಿ, ರಾಕ್ಷಸರನ್ನು ಕಳಿಸಿ ಅವರನ್ನು ನಾಶ ಮಾಡ್ತೀನಿ ಅಂತ. ಆ ಸಮಯದಲ್ಲಿ 14 ರಾಕ್ಷಸರನ್ನು ಕಳಿಸ್ತಾನೆ ಫಸ್ಟು ಸ್ಯಾಂಪಲ್ ನೋಡೋದಕ್ಕೆ. ಈ 14 ರಾಕ್ಷಸರನ್ನು ಅಲ್ಲಿ ಹೋಗ್ತಾರೆ ಪಂಚವಟಿ ಹತ್ರ. ರಾಮ ನೋಡ್ತಾನೆ, ರಾಕ್ಷಸರು ಬರ್ತಾ ಇದ್ದಾರೆ. ಆಗ ಲಕ್ಷ್ಮಣ ಹೇಳ್ತಾನೆ, ಲಕ್ಷ್ಮಣ ಸೀತೆಯನ್ನು ಕಾಪಾಡು, ಒಳಗಡೆ ಕರ್ಕೊಂಡು ಹೋಗು, ನಾನು ಇವರನ್ನು ನೋಡ್ಕೊತೀನಿ ಅಂತ. ರಾಮಚಂದ್ರ ಈ 14 ರಾಕ್ಷಸರನ್ನು ಕ್ಷಣ ಮಾತ್ರದಲ್ಲಿ ಕೊಂದಾಕ್ಬಿಡ್ತಾನೆ. ಆ ಸುದ್ದಿ ಗೊತ್ತಾಗ್ತದೆ ಖರದೂಷಣರಿಗೆ. ಅವ್ರಿಗೆ ಇನ್ನಿಷ್ಟು ಕೋಪ ಬರ್ತದೆ. ಓ ಆ ಮನುಷ್ಯರು, ಯಾಕೆಂದರೆ ರಾಕ್ಷಸರಿಗೆ ಮನುಷ್ಯರಂದರೆ ತುಂಬ ಕೀಳು. ಮನುಷ್ಯರಿಂದ ಏನು ಭಯ ನಮಗೆ, ಅವರ ಥರ ನಮ್ಮ ಥರ ಶಕ್ತಿಗಳಿಲ್ಲ, ಅವರು ಸಾಧಾರಣ ವ್ಯಕ್ತಿಗಳು. ರಾವಣನಿಗೂ ಮನುಷ್ಯರು ಕಂಡ್ರೆ ಭಯ ಇರಲಿಲ್ಲ. ಅದಕ್ಕೆ ವರವನ್ನು ಕೇಳಿದಾಗ ಯಾವುದೇ ಪ್ರಾಣಿಯಿಂದ ಅಥವಾ ದೇವತೆಗಳಿಂದ ನನ್ನ ಸಾವು ಆಗಬಾರ್ದು, ಆದರೆ ಮನುಷ್ಯರನ್ನು ಬಿಟ್ಬಿಟ್ಟ ಅಲ್ಲಿ. ಮನುಷ್ಯರಿಂದ ಏನು ಭಯ ಅಂತ ಅವನಿಗೆ ಒಂದು ಹಿ ವಾಸ್ ಕಾನ್ಫಿಡೆಂಟ್. ಆಗ ಖರದೂಷಣ ಸಂಪೂರ್ಣ ಸೇನೆಯನ್ನು ತೊಗೊಂಡು ಬರ್ತಾನೆ. 14,000 ರಾಕ್ಷಸರನ್ನು ಕರ್ಕೊಂಡು ಬರ್ತಾನೆ. ಆಗ ರಾಮ ಹೇಳ್ತಾನೆ, ಲಕ್ಷ್ಮಣ ಸೀತೆಯನ್ನು ಒಳಗಡೆ ಗುಫೆಯಲ್ಲಿ ಸುರಕ್ಷಿತವಾಗಿ ನೀನು ರಕ್ಷಣೆ ಮಾಡು, ನಾನು ಇವರನ್ನು ಒಬ್ಬಂಟಿಯಾಗಿ ನೋಡ್ಕೊತೀನಿ. ರಾಮನ ಇನ್ನೊಂದು ನಿಯಮ ಏನಿತ್ತಂದರೆ ಸೀತಾದೇವಿ ಮುಂದೆ ಯಾರನ್ನು ಕೊಲ್ಲುವುದಿಲ್ಲ. ಯಾಕಂದರೆ ಸೀತಾದೇವಿ ಒಂದು ಕರುಣೆಯ ಪ್ರತೀಕ.
ಪರ್ಸಾನಿಫಿಕೇಷನ್ ಆಫ್ ಕಂಪ್ಯಾಷನ್. ಅವಳು ಮುಂದೆ ಯಾರನ್ನು ಕೊಲ್ಲಲು ರಾಮಚಂದ್ರ ಇಷ್ಟಪಡ್ತಾ ಇರಲಿಲ್ಲ. ಅದಕ್ಕೆ ಸೀತೆ ಕಣ್ಣು ಮುಂದೆ ಇರಬಾರ್ದು, ಆವಾಗ ಯುದ್ಧ ಮಾಡ್ತಾಯಿದ್ರು. ಆಗ ರಾಮ ಒಬ್ಬಂಟಿಯಾಗಿ, ರಾಮನ ಹತ್ರ ರಥವಿರಲಿಲ್ಲ, ಕೇವಲ ಬಿಲ್ಲು ಬಾಣ ಮಾತ್ರವಿತ್ತು. ಆದರೆ ರಾಕ್ಷಸರು ತಮ್ಮ ತಮ್ಮ ಆಯುಧಗಳನ್ನು ತಂದಿದ್ದರು, ರಥಗಳನ್ನು ತಂದಿದ್ದರು, ವಿಚಿತ್ರವಾದ ಪ್ರಾಣಿಗಳ ಮೇಲೆ ಆರೂಢರಾಗಿ ಬಂದಿದ್ದರು. ಕೆಲವು ರಾಕ್ಷಸರಿಗೆ 1 ತಲೆ, ಕೆಲವರಿಗೆ 3 ತಲೆ, ಕೆಲವರಿಗೆ ಒಂದು ಕಣ್ಣು ಇಲ್ಲಿದೆ, ಇನ್ನೊಬ್ಬರು ಕಣ್ಣು ಹೊಟ್ಟೆ ಮೇಲಿದೆ. ವಿಚಿತ್ರ ರೂಪದ ರಾಕ್ಷಸರು. ಮತ್ತು ಅವರ ಮುಖಗಳೆಲ್ಲ ವಿಕೃತವಾಗಿದ್ವು, ಹಲ್ಲು ಚೂಪಾಗಿದ್ವು. ಸೊ ವಿಚಿತ್ರ ರೂಪ. ರಾಮಾಯಣದಲ್ಲಿ ಹಲವಾರು ಶ್ಲೋಕಗಳಲ್ಲಿ ರಾಕ್ಷಸರ ವರ್ಣನೆ ಇದೆ. ಎಲ್ಲ ರಾಕ್ಷಸರು ಅಟ್ಯಾಕ್ ಮಾಡ್ತಾರೆ ರಾಮಚಂದ್ರನ ಮೇಲೆ. ಅದೇ ರಾಮಚಂದ್ರರು ನೆಲದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಾರೆ. ಒಂದೊಂದಾಗಿ ಎಲ್ಲ ರಾಕ್ಷಸರನ್ನು ಕೊಂದಾಕ್ಬಿಡ್ತಾರೆ. 14,000 ರಾಕ್ಷಸರನ್ನು ಕೇವಲ 2 ಗಂಟೆ ಸಮಯದಲ್ಲಿ ಕೊಂದಾಕ್ಬಿಡ್ತಾರೆ. ಸೊ ಸ್ವಿಫ್ಟ್. ಸೊ ಖರದೂಷಣರು ಮಾತ್ರ ಉಳಿದವರೆಲ್ಲರೂ ಸತ್ತಿದ್ರು. ಮತ್ತು ಖರದೂಷಣರಿಗೆ ಇನ್ನಿಷ್ಟು ಕೋಪ ಬರ್ತದೆ. ಅವರಿಬ್ಬರು ಅಟ್ಯಾಕ್ ಮಾಡ್ತಾರೆ ರಾಮಚಂದ್ರನ ಮೇಲೆ. ರಾಮಚಂದ್ರ ಕೂಡ ಅವರಿಬ್ಬರ ಅಟ್ಯಾಕನ್ನು ನ್ಯೂಟ್ರಲೈಸ್ ಮಾಡಿ ಅವರಿಬ್ಬರನ್ನು ಕೂಡ ಕೊಂದಾಕ್ತಾರೆ. ಈಗ ಎಲ್ಲ ರಾಕ್ಷಸರು ಸತ್ತು ಹೋಗಿದ್ದರು ಎಕ್ಸೆಪ್ಟ್ ಒಬ್ಬ ರಾಕ್ಷಸರು ಮಾತ್ರ ಉಳಿದಿದ್ದ. ಅವನ ಹೆಸರೇನಿತ್ತು? ಆಕಂಪನ. ಆಕಂಪನ ಅಂದರೆ ಯಾರು ಯು ವಿಲ್ ನಾಟ್ ಗೆಟ್ ಅಫ್ರೇಡ್. ಆದರೆ ಈಗ ಅವನು ಕಂಪಿತನಾಗಿ ಭಯಭೀತನಾಗಿ ಓಡಿ ಹೋದ. ಈ ರ್ಯಾನ್ ಅವೇ. ಎಲ್ಲಿ ಓಡಿ ಹೋದ? ರಾವಣನ ಹತ್ರ ಲಂಕೆಗೆ ಓಡಿ ಹೋದ. ತನ್ನ ಔಟ್ಪೋಸ್ಟನ್ನು ಬಿಟ್ಟು ಲಂಕೆಗೆ ಓಡಿ ಹೋದ. ಯಾಕೆಂದರೆ ಅವನಿಗೆ ಗೊತ್ತಿತ್ತು, ನಾನು ಯುದ್ಧ ಮಾಡಿದರೆ ನಾನು ಸತ್ತೋಗ್ತೀನಿ, ಈ ಸುದ್ದಿ ತಿಳಿಸೋದಕ್ಕೆ ಯಾರು ಉಳಿಯೋದಿಲ್ಲ, ಅಟ್ಲೀಸ್ಟ್ ನ್ಯೂಸ್ ಕೊಡೋದಕ್ಕೆ ನಾನು ಓಡೋಗ್ತೀನಿ ಅಂತ ಆಕಂಪನ ಓಡಿ ಹೋಗ್ತಾನೆ. ಲಂಕಾಧೀಶನನ್ನು ಭೇಟಿಯಾಗ್ತಾನೆ. ರಾವಣ ಕೇಳ್ತಾನೆ, ಏನು ಸುದ್ದಿ ಅಂತ. ಆಗ ಆಕಂಪನ ಹೇಳ್ತಾನೆ, ಏನು ತಿಳಿಸ್ಲಿ ನಿಮಗೆ, ನಮ್ಮ ಇಡೀ ಔಟ್ಪೋಸ್ಟ್ ದಂಡಕಾರಣ್ಯದಲ್ಲಿ ಇರುವಂಥ ಎಲ್ಲ ರಾಕ್ಷಸರು ಸತ್ತೋಗ್ಬಿಟ್ಟಿದ್ದಾರೆ. ಹೌದಾ? ಹೇಗೆ? 2 ಮನುಷ್ಯರು ಬಂದಿದ್ದಾರೆ, ಮತ್ತು ರಾಮ ಮತ್ತು ಲಕ್ಷ್ಮಣ ಅವರ ಹೆಸರು. ಅವರಿಬ್ಬರು ಸೇರಿಕೊಂಡು ನಮ್ಮ ಇಡೀ ಸೈನ್ಯವನ್ನು ನಾಶ ಮಾಡಿದ್ದಾರೆ, ಎಲ್ಲ ರಾಕ್ಷಸರನ್ನು ಕೊಂದಾಕಿದ್ದಾರೆ. ಖರದೂಷಣರು ಕೂಡ ಸತ್ತೋಗ್ಬಿಟ್ಟಿದ್ದಾರೆ. ಹೌದಾ? ಇಷ್ಟು ದೊಡ್ಡ ಲಾಸ್ ಆಯಿತಾ ನಮಗೆ? ಯಾರವರು? ಹೇಳು, ಎಲ್ಲಿದ್ದಾರೆ? ನಾನು ಖುದ್ದಾಗಿ ಹೋಗಿ ರಾಮನನ್ನು ಕೊಂದಾಕ್ಬಿಡ್ತೀನಿ ಅಂತ. ಆಗ ಆಕಂಪನ ಹೇಳ್ತಾನೆ, ಬೇಡ ನೀವು ಹೋಗಬೇಡಿ, ಕೇಳಿ ಸುದ್ದಿ ಫಸ್ಟು. ರಾಮ ಮಾತ್ರ ಯುದ್ಧ ಮಾಡಿದ ನಮ್ಮ ಜೊತೆ, ಅವನ ತಮ್ಮ ಲಕ್ಷ್ಮಣ ಯುದ್ಧ ಮಾಡಲಿಲ್ಲ. ಆದರೆ ರಾಮ ಒಬ್ಬನೇ ಸಾಕಾಯಿತು, ಎಲ್ಲರನ್ನು ಕೊಂದಾಕ್ಬಿಟ್ಟ. ಅಷ್ಟು ಪರಾಕ್ರಮಿ, ಅಷ್ಟು ಶಕ್ತಿಶಾಲಿ. ನನ್ನ ಒಂದು ಅನುಮಾನದಲ್ಲಿ ನಾವು ರಾಮನನ್ನು ಸೋಲಿಸಲು ಸಾಧ್ಯವಿಲ್ಲ, ವೆರಿ ಡಿಫಿಕಲ್ಟ್. ಅದಕ್ಕಾಗಿ ನನ್ನೊಂದು ಐಡಿಯಾ ಇದೆ. ಅದು ಐಡಿಯಾ ಏನು ಗೊತ್ತಾ? ರಾಮನ ಹೆಂಡತಿ ಇದ್ದಾಳೆ, ತುಂಬ ಸುಂದರವಾಗಿದ್ದಾಳೆ, ವೆರಿ ಬ್ಯೂಟಿಫುಲ್. ಮತ್ತು ನನ್ನ ಅನಿಸಿಕೆ ಪ್ರಕಾರ ಅವಳು ನಿನ್ನ ರಾಣಿಯಾದರೆ ತುಂಬ ಚೆನ್ನಾಗಿರ್ತದೆ. ಸೊ ಅವಳನ್ನು ಅಪಹರಿಸು. ರಾಮನಿಗೆ ಸೀತೆ ಅಂದರೆ ತುಂಬ ಪ್ರೀತಿ. ಸೊ ಸೀತೆ ಇಲ್ಲದಿದ್ದಾಗ ರಾಮ ಕೊರಗಿನಲ್ಲಿ ಸತ್ತೋಗ್ಬಿಡ್ತಾನೆ. ಅದಕ್ಕೆ ಸೂಕ್ತವಾದ ಮಾರ್ಗ ಅಂದರೆ ಛಲದಿಂದ ಸೀತೆಯನ್ನು ಅಪಹರಿಸುವಂಥ ಒಂದು ಐಡಿಯಾವನ್ನು ಕೊಡ್ತಾನೆ ಆಕಂಪನ. ಆಗ ರಾಮನಿಗೆ ತುಂಬ ಹಿಡಿಸ್ತದೆ, ರಾವಣನಿಗೆ ತುಂಬ ಹಿಡಿಸ್ತದೆ ಈ ಐಡಿಯಾ. ತುಂಬ ಚೆನ್ನಾಗಿದೆ ಐಡಿಯಾ, ನಾನು ತಕ್ಷಣ ಇದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ. ರಾವಣ ತಕ್ಷಣ ಅಲ್ಲಿಂದ ಹೊರಟು ಇವ್ರ ಹತ್ರ ಹೋಗ್ತಾನೆ, ಅವನ ಮಾಮ ಮಾರೀಚ. ಸೊ ಹೇಳ್ತಾನೆ, ನೋಡು, ನನ್ನ ಒಂದು ಯೋಜನೆ ಇದೆ, ಇದರಲ್ಲಿ ನಿನ್ನ ಸಹಾಯ ಬೇಕು ನನಗೆ ಅಂತ. ಏನು ಯೋಜನೆ ರಾವಣ ಅಂತ ಕೇಳಿದಾಗ, ನೋಡು, ಈ 2 ಮನುಷ್ಯರು ಬಂದಿದ್ದಾರೆ, ಅವರು ದಂಡಕಾರಣ್ಯದಲ್ಲಿದ್ದಾರೆ, ನಮ್ಮ ಇಡೀ ಸೈನ್ಯವನ್ನು ನಾಶ ಮಾಡಿದ್ದಾರೆ. ಸೊ ಅದಕ್ಕೆ ನನ್ನ ಯೋಜನೆ ಏನೆಂದರೆ ಅವರನ್ನು ಸಾಯಿಸೋದಕ್ಕೆ ಸೀತೆಯನ್ನು ಅಪಹರಿಸಬೇಕು. ಸೊ ಅದಕ್ಕಾಗಿ ನಿನ್ನ ಸಹಾಯ ನನಗೆ ಬೇಕು. ಸೊ ನೀನೊಂದು ಜಿಂಕೆಯ ರೂಪವನ್ನು ತಾಳಿ ರಾಮನನ್ನು ಏನಂತಾರೆ ಡಿಸ್ಟ್ರ್ಯಾಕ್ಟ್ ಮಾಡು. ಡಿಸ್ಟ್ರ್ಯಾಕ್ಟ್ ಮಾಡಿದಾಗ ನಾನು ಸೀತೆಯನ್ನು ಅಪಹರಿಸ್ತೀನಿ ಅಂತ. ಆಗ ಆಕಂಪನ ಹೇಳ್ತಾನೆ, ನಿನ್ನ ಐಡಿಯಾನೂ ಚೆನ್ನಾಗಿದೆ, ಬಟ್ ಕೇಳು ನನ್ನ ಮಾತನ್ನು.
ನಾನು ಕೂಡ ರಾಮನನ್ನು ಭೇಟಿಯಾಗಿದ್ದೆ ಹಲವಾರು ವರ್ಷಗಳ ಹಿಂದೆ. ನಾನು ವಿಶ್ವಾಮಿತ್ರರ ಯಜ್ಞವನ್ನು ಭಂಗ ಮಾಡೋದಕ್ಕೆ ಸುಬಾಹು ಮತ್ತು ತಾಟಕ ಇವರ ಜೊತೆ ನಾನು ಕೈ ಜೋಡಿಸಿ ಅವರ ಆಶ್ರಮಕ್ಕೆ ಅಟ್ಯಾಕ್ ಮಾಡ್ತಾಯಿದ್ದೆ. ಆಗ ವಿಶ್ವಾಮಿತ್ರರು ರಾಮನನ್ನು ಕರೆದು ತರ್ತಾರೆ. ರಾಮ ತಾಟಕಿ ರಾಕ್ಷಸಿಯನ್ನು ತಕ್ಷಣ ಕೊಂದಾಗ್ಬಿಡ್ತಾನೆ ಒಂದು ಬಾಣದಿಂದ. ನನ್ನ ಮೇಲೂ ಅಟ್ಯಾಕ್ ಮಾಡಿದರು. ನನಗೆ ಒಂದು ಬಾಣವನ್ನು ಹೊಡೆದಿದ್ರು. ಆ ಬಾಣದ ಪ್ರಭಾವದಿಂದ ನಾನು ಸುಮಾರು 800 ಮೈಲು ಸಮುದ್ರದಲ್ಲಿ ಬಿದ್ದುಬಿಟ್ಟೆ. ಅಷ್ಟು ಪವರ್ಫುಲ್ ಆಗಿತ್ತು. 800 ಮೈಲ್ಸ್ 1300 ಕಿಲೋಮೀಟರ್ಸ್. ಅಂದರೆ ಇಲ್ಲಿಂದ ಬಾಣ ಹೊಡೆದರೆ ಡೈರೆಕ್ಟ್ ಕನ್ಯಾಕುಮಾರಿ ಅಷ್ಟು ಲಾಂಗ್ ಜಂಪ್. ಅಷ್ಟು ಪವರ್ಫುಲ್ ಆಗಿದ್ದೇನೆ ರಾಮ. ಏನೋ ಬಚಾವಾಗಿಬಿಟ್ಟೆ, ಸಾಯಲಿಲ್ಲ ನಾನು. ಸೊ ಅಂದಿನಿಂದ ನನಗೆ ಒಂದು ಫೋಬಿಯಾ ಆಗಿಬಿಟ್ಟಿದೆ, ರಾಮ ಫೋಬಿಯಾ, ಭಯ. ಅಂತ ಶಬ್ದ ಕೇಳಿದ ತಕ್ಷಣ ನನಗೆ ಭಯ ಆಗ್ತದೆ. ಯಾರಾದ್ರು ರಥ ಅಂತ ಹೇಳಿಬಿಟ್ರೆ ಅಂತ ಕೇಳಿದ ತಕ್ಷಣ ಭಯ ಆಗ್ತದೆ. ಮರ ಅಂತ ಕೇಳಿದ ತಕ್ಷಣ ಭಯ ಆಗ್ತದೆ. ಅಷ್ಟು ಭಯದಿಂದ ನಾನು ಜೀವನ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ರಾಮನ ತಂಟೆನೇ ಬೇಡ ಅಂತ ನಾನು ಈ ದೂರ ಒಂದು ಐಲ್ಯಾಂಡಲ್ಲಿ ದ್ವೀಪದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾಯಿದ್ದೀನಿ. ಸೊ ನನ್ನ ಮಾತು ಕೇಳು, ನೀನು ರಾಮನ ತಂಟೆಗೆ ಹೋಗಬೇಡ. ಹೌದಾ, ಅಷ್ಟು ಪವರ್ಫುಲ್ಲಾ ಅಂತ ರಾವಣ ಒಪ್ಕೊಂಡ್ಬಿಡ್ತಾನೆ. ವಾಪಸ್ ಬರ್ತಾನೆ ಲಂಕಾಗೆ. ಐಡಿಯಾನ ಬಿಟ್ಬಿಡ್ತಾನೆ ಆ್ಯಕ್ಚುಲಿ. ಸೊ ರಾವಣನಿಗೂ ಸ್ವಲ್ಪ ಬುದ್ಧಿ ಇತ್ತು, ಆದರೆ ಅಲ್ಪ ಬುದ್ಧಿ ಮಾತ್ರ ಇತ್ತು. ಸಂಘದ ಪ್ರಭಾವದಿಂದ ಅವನು ತನ್ನ ಬುದ್ಧಿಯನ್ನು, ತನ್ನ ನಿರ್ಣಯವನ್ನು ಬದಲಾಯಿಸ್ತಾ ಇದ್ದ. ನಂತರ ಶೂರ್ಪಣಖಿ ಬರ್ತಾಳೆ. ಅಣ್ಣ ನೋಡಿ ಏನಾಯಿತು, ನನ್ನ ಮೂಗು ಕತ್ತರಿಸಿದ, ಕಿವಿ ಕತ್ತರಿಸಿದ. ಯಾರು ಕತ್ತರಿಸಿದ್ರು? ಲಕ್ಷ್ಮಣ. ಹೌದಾ, ಬಟ್ ನಾನು ಕೇಳಿದ್ದೀನಿ ರಾಮ ಮತ್ತು ಲಕ್ಷ್ಮಣ ತುಂಬ ಪವರ್ಫುಲ್ ಆಗಿದ್ದಾರೆ, ಮತ್ತು ತುಂಬ ಬಲಶಾಲಿಯಾಗಿದ್ದಾರೆ, ಅವ್ರ ಜೊತೆ ಯುದ್ಧ ಮಾಡೋದು ತುಂಬ ಕಷ್ಟ ಅಂತ ಮಾರೀಚಾನು ಕೂಡ ಹೇಳ್ತಾನೆ, ಅದು ತುಂಬ ಕಷ್ಟ ಯುದ್ಧ ಮಾಡೋದು ಅಂತ. ನಿನ್ನೇನು ಅನಿಸಿಕೆ? ರಾವಣ ನೋಡು, ಕಷ್ಟ ಇರ್ಬೋದು, ರಾಮ ಲಕ್ಷ್ಮಣನ ಗೆಲ್ಲೋದು ಕಷ್ಟ ಇರ್ಬೋದು, ಆದರೆ ಅವರ ಹೆಂಡತಿ ತುಂಬ ಸುಂದರವಾಗಿದ್ದಾಳೆ. ಸೊ ಸೀತೆಯ ಸೌಂದರ್ಯದ ವರ್ಣನೆಯನ್ನು ಶೂರ್ಪಣಖಿ ಮಾಡ್ತಾಳೆ. ಆ ವರ್ಣನೆಯನ್ನು ಕೇಳಿ ರಾವಣನಲ್ಲಿರುವಂತಹ ಒಂದು ರಾಕ್ಷಸ, ಕಾಮದ ರಾಕ್ಷಸ ಜಾಗೃತವಾಗಿಬಿಡ್ತದೆ. ಆ ಕಾಮದ ಪ್ರಭಾವದಿಂದ ಒಂದು ಆಕರ್ಷಣೆ ಉಂಟಾಗ್ತದೆ. ಸೊ ಸೀತೆಯನ್ನು ಪಡೆಯೋದಕ್ಕೆ ನಾನು ಏನಾದರೂ ಮಾಡೋಕ್ಕೆ ಸಿದ್ಧ ಅಂತ ಒಂದು ನಿರ್ಣಯವನ್ನು ಮಾಡ್ತಾನೆ. ಅವಳನ್ನು ಪಡೀಲೇಬೇಕು, ನಾನು ಯಾವ ಹಂತಕ್ಕಾದರೂ ಹೋಗ್ತೀನಿ, ನಾನು ಸೀತೆಯನ್ನು ಅಪಹರಿಸುತ್ತೇನೆ ಅಂತ ಒಂದು ನಿರ್ಣಯ ಮಾಡ್ತಾನೆ. ಸೊ ಈ ರೀತಿ ಶೂರ್ಪಣಖೆಯ ಪ್ರಭಾವದಿಂದ ರಾವಣ ಸೀತೆಯನ್ನು ಅಪಹರಿಸೋದಕ್ಕೆ ಸಿದ್ಧನಾಗ್ತಾನೆ. ಟೇಕ್ ಹಿಮ್ ಅವೇ. ಸೊ ಈಗ ಶೂರ್ಪಣಖಿಯನ್ನು ನಾವು ಮಾಡರ್ನ್ ಅಡ್ವರ್ಟೈಸಿಂಗ್ ಇಂಡಸ್ಟ್ರಿಗೆ ಕಂಪೇರ್ ಮಾಡ್ಬೋದು. ಮಾಡರ್ನ್ ಅಡ್ವರ್ಟೈಸಿಂಗ್ ಇಂಡಸ್ಟ್ರಿ ಏನು ಮಾಡ್ತಾರೆ? ಟೇಕ್ ದಿಸ್, ಟೇಕ್ ದಿಸ್, ಟೇಕ್ ದಿಸ್. ಯಾವುದೇ ಒಂದು ವಸ್ತುವನ್ನು ಅಡ್ವರ್ಟೈಸ್ ಮಾಡೋದರಲ್ಲಿ ದೇ ಪುಟ್ ಸಮ್ ಲೇಡಿ, ಸಮ್ ಫೀಮೇಲ್ ಫಿಗರ್ ಫಾರ್ ಏನಂತಾರೆ ಅಡ್ವರ್ಟೈಸಿಂಗ್, ರೈಟ್? ಟೂತ್ ಬ್ರಷ್ ಇರಲಿ, ಅಥವಾ ಟಯರ್ ಇರಲಿ, ಅಥವಾ ಕಾರೇ ಇರಲಿ, ಅದು there is no connection between the item and the woman, but still they use it for propagating, for advertising. ಈ ರೀತಿ ಏನಾಗ್ತದೆ, ಇದರ ಪ್ರಭಾವಕ್ಕೆ ಒಳಗಾಗಿ ಜನರು ಅದನ್ನು ಖರೀದಿ ಮಾಡ್ತಾರೆ. ಸೊ ದಿಸ್ ಕಾಲ್ಡ್ ಶೂರ್ಪಣಖ ಇಂಡಸ್ಟ್ರಿ. ಓಕೆ, ಬೇಡದೇ ಇದ್ದದ್ದನ್ನು ಕೂಡ ಅದನ್ನು ಖರೀದಿ ಮಾಡೋದಕ್ಕೆ ಒಂದು ಒತ್ತಾಯ ಮಾಡ್ತಾರೆ ಬೈ ಯೂಸಿಂಗ್ ದ ವೀಕ್ನೆಸ್ ಆಫ್ ಮ್ಯಾನ್. ಆ್ಯಂಡ್ ವಾಟ್ ಇಸ್ ದ ವೀಕ್ನೆಸ್? ಲಸ್ಟ್. ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಮನುಷ್ಯನಿಗೆ 3 ವೈರಿಗಳು, ರೈಟ್? ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್. ಕಾಮ, ಕ್ರೋಧ ಮತ್ತು ಲೋಭ ಮನುಷ್ಯನ ವೈರಿಗಳು. ಇದರ ಪ್ರಭಾವದಿಂದ ವ್ಯಕ್ತಿ ಪಾಪವನ್ನು ಮಾಡಿ ನರಕಕ್ಕೆ ಹೋಗ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ ಈ 3 ಬಿಡಬೇಕು ಅಂತ.
ಆದರೆ ರಾಕ್ಷಸರು ಈ ಮೂರನ್ನು ಅಪ್ಕೊತಾರೆ. ದೇ ವಾಂಟ್ ದೀಸ್ ಥಿಂಗ್ಸ್, ಕಾಮ, ಕ್ರೋಧ, ಲೋಭ. ಆದರೆ ಭಕ್ತರು ಕಾಮ, ಕ್ರೋಧ, ಲೋಭವನ್ನು ಬಿಟ್ಟು ಸೇವಾ ಭಾವನೆಯನ್ನು ಬೆಳೆಸ್ಕೊತಾರೆ, ಪ್ರೇಮವನ್ನು, ಕೃಷ್ಣನ ಪ್ರತಿ ಪ್ರೇಮವನ್ನು ಬೆಳೆಸ್ಕೊತಾರೆ. ಆದರೆ ರಾವಣನಂಥವರು ಕೃಷ್ಣ ಬೇಡ, ಕೃಷ್ಣನ ಶಕ್ತಿ ಬೇಕು, ರಾಮ ಬೇಡ, ಸೀತೆ ಬೇಕು, ನಾರಾಯಣ ಬೇಡ, ಲಕ್ಷ್ಮಿ ಬೇಕು ಅಂತ ಹೇಳ್ತಾರೆ. ಇದು ರಾವಣ ಮೆಂಟಾಲಿಟಿ. ಆದರೆ ಹನುಮಂತನ ಮೆಂಟಾಲಿಟಿ ಅಥವಾ ಭಕ್ತನ ಮೆಂಟಾಲಿಟಿ ಏನು? ಸೀತಾರಾಮ ಇಬ್ಬರೂ ಬೇಕು, ಇಬ್ಬರ ಸೇವೆಯನ್ನು ಮಾಡಬೇಕು. ರಾವಣನಂಥವರು ರಾಮ ಬೇಡ, ರಾಮನ ಶಕ್ತಿ ಬೇಕು, ರಾವಣ ಶಕ್ತಿಯನ್ನು ಶೋಷಣೆ ಮಾಡ್ತೀವಿ ನಾವು ಅನ್ನೋ ಭಾವನೆಯನ್ನು ಇಟ್ಕೊಂಡಿರ್ತಾರೆ. ರೈಟ್. ಸೊ ದಟ್ ಇಸ್ ರಾವಣ ಮೆಂಟಾಲಿಟಿ. ಸೊ ನೋಡಿ, ಈ ಜಗತ್ತು, ಇಡೀ ಜಗತ್ತು ಭಗವಂತನ ಶಕ್ತಿ. ರೈಟ್. ಕಲ್ಲಾಗಿರಲಿ, ಮಣ್ಣಾಗಿರಲಿ, ಚಿನ್ನವಾಗಿರಲಿ, ಸಿಲ್ವರ್ ಆಗಿರಲಿ, ನೀರಾಗಿರಲಿ, ಗಾಳಿ, ಎಲ್ಲ ಗಿಡ, ಬೆಟ್ಟಗಳು ಎಲ್ಲವೂ ಭಗವಂತನ ಶಕ್ತಿ. ಭಕ್ತರಾದವರು ಈ ಎಲ್ಲ ಶಕ್ತಿಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ಕಲ್ಲು, ಮಣ್ಣು, ಇಟ್ಟಿಗೆಯಿಂದ ದೇವಸ್ಥಾನ ಕಟ್ಟಿ ದೇವರನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ. ಅಕ್ಕಿ, ಗೋಧಿ, ಜೋಳ ಇದನ್ನೆಲ್ಲ ಅಡುಗೆ ಮಾಡಿ ಪ್ರಸಾದ ರೂಪದಲ್ಲಿ ಭಗವಂತನ ಅರ್ಪಣೆ ಮಾಡಿ ಪ್ರಸಾದವನ್ನು ಹಂಚುತ್ತಾರೆ. ಇದು ಸೇವೆ. ಆದರೆ ರಾವಣ ಪ್ರವೃತ್ತಿ ಉಳ್ಳವರು, ಈ ಜಾಗ ನನ್ನದು, ನನಗೋಸ್ಕರ ಅರಮನೆ ಕಟ್ಕೊತೀನಿ, ದೇವರಿಗೆ ಜಾಗ ಇಲ್ಲ ಇಲ್ಲಿ, ಎಲ್ಲ ಕಡೆ ನನ್ನ ಫೋಟೋ ಇರಬೇಕು. ಕೆಲವೊಂದು ಮನೇಲಿ ನೋಡ್ತೀವಿ, ಎಲ್ಲ ಪರಿವಾರದವ್ರ ಫೋಟೋ ಎಲ್ಲ ಕಡೆ ಹಾಕಿರ್ತಾರೆ, ದೇವ್ರ ಫೋಟೋ ಕಾಣಿಸೋದೇ ಇಲ್ಲ, ಒಂದು ಮೂಲೆಯಲ್ಲೆಲ್ಲೋ ಇಟ್ಟಿರ್ತಾರೆ. ಈಗ ನೋಡ್ತೀವಿ, ದೊಡ್ಡ ದೊಡ್ಡ ಮನೆ ಕಟ್ಕೊತಾರೆ ತಮಗೋಸ್ಕರ, ಅದು ದೇವರಿಗೆ ಸ್ಟೇರ್ ಕೇಸ್ ಕೆಳಗಡೆ ಒಂದು ಸಣ್ಣ ರೂಮ್ ಕೊಡ್ತಾರೆ. ಯಾವ ಜಾಗ ಯೂಸ್ ಆಗೋದಿಲ್ಲೋ ಆ ಜಾಗ ದೇವ್ರಿಗೆ, ದೇವ್ರು ಇಲ್ಲಿರೋ ನೀನು. ಆದರೆ ಭಕ್ತರಾದವರು ಮನೆ ಕಟ್ತಾರೆ, ದೊಡ್ಡ ಮನೆ, ಆದರೆ ದೇವ್ರಿಗೂ ಕೂಡ ಒಳ್ಳೆ ಪ್ರಾಮಿನೆಂಟ್ ಜಾಗ ಕೊಡ್ತಾರೆ. ರಾವಣನಂಥವರು ಪ್ರಾಮಿನೆಂಟ್ ಜಾಗದಲ್ಲಿ ದೊಡ್ಡ ಟಿ ವಿ ಇಟ್ಟಿರ್ತಾರೆ, ಡಿಶ್ ಟಿ ವಿ, ಎಲ್ಲ ಚಲನಚಿತ್ರಗಳನ್ನು, ಇಡೀ ಜಗತ್ತಿನ ಗಾರ್ಬೇಜ್ ನ್ಯೂಸನ್ನು ಅಲ್ಲಿ ಕೇಳ್ತಾ ಇರ್ತಾರೆ. ಆದರೆ ಭಕ್ತರಾದವರು ಮನೆ ಮಧ್ಯದಲ್ಲಿ ದೇವರನ್ನು ಸ್ಥಾಪನೆ ಮಾಡ್ತಾರೆ. ಇದೇ ವ್ಯತ್ಯಾಸ. ಭಕ್ತರಾದವರು ರಾಮನನ್ನು, ಕೃಷ್ಣನನ್ನು ತಮ್ಮ ಕೇಂದ್ರ ಬಿಂದುವಾಗಿ ಇಟ್ಕೊತಾರೆ. ರಾವಣನಂಥವರು ರಾಮನನ್ನು ತೆಗೆದು ಇದು ಎಲ್ಲ ನನ್ನದು, ನಾನು ಎಂಜಾಯ್ ಮಾಡಬೇಕು ಅನ್ನೋ ಭಾವನೆಯನ್ನು ಇಟ್ಕೊಂಡಿರ್ತಾರೆ. ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ನಾನೇ ಈಶ್ವರ, ನಾನೇ ಭೋಗಿ, ನಾನೇ ಸಿದ್ಧ, ನಾನೇ ಸುಖಿ. ರೈಟ್. ಇಂಥ ಒಂದು ಭಾವನೆಯನ್ನು ಇಟ್ಕೊಂಡಿರ್ತಾರೆ. ಮತ್ತು ಯಾರು ನನ್ನ ಎಂಜಾಯ್ಮೆಂಟ್ಗೆ, ನನ್ನ ಭೋಗಕ್ಕೆ ಅಡೆತಡೆ ಉಂಟು ಮಾಡ್ತಾರೆ, ಅವರು ನನ್ನ ಶತ್ರು. ನಾನು ಶತ್ರುವನ್ನು ಕೊಂದಿದ್ದೀನಿ ಮತ್ತು ಇತರ ಶತ್ರುಗಳನ್ನು ಕೂಡ ಕೊಲ್ಲುತ್ತೇನೆ ಅನ್ನೋ ಭಾವನೆಯನ್ನು ಇಟ್ಕೊಂಡಿರ್ತಾರೆ. ಸೊ ಇದು ಆಸುರ ಮೆಂಟಾಲಿಟಿ. ಸಾಮಾನ್ಯವಾಗಿ ಅಸುರರಂದರೆ ಚೂಪಾದ ಹಲ್ಲುಗಳಿರಬೇಕು, ಕುರುಪಾದ ಕೂದಲಿರಬೇಕು, ರೈಟ್, ವಿಕೃತವಾದ ದೇಹ ಇರಬೇಕು ಅಂತ ಒಂದು ರೂಪ ಮನಸ್ಸಲ್ಲಿ ಬರ್ತದೆ. ಬಟ್ ಆ ರೀತಿ ಅಲ್ಲ. ರಾವಣ ಹ್ಯಾಂಡ್ಸಮ್ ಆಗಿದ್ದ, ಬುದ್ಧಿವಂತನಾಗಿದ್ದ, ಶಾಸ್ತ್ರ ತಿಳ್ಕೊಂಡವನಾಗಿದ್ದ, ತುಂಬ ಅಟ್ರಾಕ್ಟಿವ್ ಆಗಿದ್ದ, ಅದಕ್ಕೆ ಇಷ್ಟೊಂದು ರಾಣಿಯರನ್ನ ಮದುವೆ ಮಾಡ್ಕೊಂಡಿದ್ದ. ಸೊ ಆದರೆ ಅವನ ಮನಸ್ಸು, ಭಾವನೆಗಳು ವಿಕೃತವಾಗಿತ್ತು. ಸೊ ಸಂಬಡಿ ಕ್ಯಾನ್ ಬಿ ವೇರಿಂಗ್ ಎ ಸೂಟ್, ಬೂಟ್, ಟೈ, ಕೋಟ್, ಬಟ್ ಹಿ ಕ್ಯಾನ್ ಬಿ ರಾಕ್ಷಸ. ರೈಟ್. ಸೊ ಒಳ್ಳೆ ವಸ್ತ್ರ ಧರಿಸ್ಕೊಂಡ್ರೆ ಅವನು ಜೆಂಟಲ್ಮ್ಯಾನ್ ಆಗೋದಿಲ್ಲ. ಅವನ ಭಾವನೆ ಅಂಥದ್ದಿದೆ. ಭಗವಂತನ ಸೇವೆ ಮಾಡೋ ಭಾವನೆ ಇದೆಯೋ ಅಥವಾ ಭಗವಂತನ ವಿರುದ್ಧ, ಭಗವಂತನ ಶಕ್ತಿಯ ಶೋಷಣೆ ಮಾಡೋ ಭಾವನೆ ಇದೆ. ದಟ್ ಈಸ್ ಆಸುರಿಕ್ ಮೆಂಟಾಲಿಟಿ. ಅಸುರ ಅಂತಂದರೆ ಆಶು ಮೀನ್ಸ್ ಕ್ವಿಕ್ಲಿ, ತಕ್ಷಣ. ಮೀನ್ಸ್ ರಮಂತೆ ಅಥವಾ ಎಂಜಾಯ್ಮೆಂಟ್, ತಕ್ಷಣ ಎಂಜಾಯ್ಮೆಂಟ್ ಬೇಕು ನನಗೆ ಅಂಥ ಭಾವನೆ ಉಳ್ಳವರು ಅಸುರರು ಅಥವಾ ರಾಕ್ಷಸರು ಅಂತ ಕರೀತಾರೆ. ಸೊ ದಟ್ ಇಸ್ ಆಸುರಿಕ್ ಮೆಂಟಾಲಿಟಿ. ಆದರೆ ಭಕ್ತರಾದವರು ಭಗವಂತನಿಗೆ ಸೇವೆ ಸಲ್ಲಿಸಬೇಕು. ನನಗೆ ಸಂತೋಷ ಆಗಲಿ ಆಗದೇ ಇರಲಿ, ಆದರೆ ಭಗವಂತನಿಗೆ ನಾನು ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಭಾವನೆಯನ್ನು ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ರಾವಣ ಏನು ಮಾಡ್ತಾನೆ, ಈಗ ಸೀತೆಯನ್ನು ಅಪಹರಿಸಲೇಬೇಕು ನಾನು ಅಂತ ಮತ್ತೆ ಮಾರೀಚನ ಹತ್ರ ಹೋಗ್ತಾನೆ. ನೋಡು ಮಾರೀಚ, ನೀನು ನನಗೆ ಸಹಾಯ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಿನ್ನ ಸಾವಂತೂ ಖಚಿತ. ನೀನು ರಾಮನ ಕೈಯಲ್ಲಿ ಸಾಯಿ ಅಥವಾ ನನ್ನ ಕೈಯಲ್ಲಿ ಸಾಯಿ, ಎರಡೇ ಆಪ್ಷನ್ ಇರೋದು ನಿನಗೆ. ಏನು ಬೇಕು ತೀರ್ಮಾನ ಮಾಡು ಅಂತಾನೆ. ಆಗ ಮಾರೀಚ ಹೇಳ್ತಾನೆ, ಅಯ್ಯೋ ನಿನ್ನ ಕೈಯಿಂದ ಸತ್ತರೆ ನರಕ ಖಚಿತ,
ಬೇಡ್ರೆ ರಾಮನ ಬಾಣದಿಂದ ಸಾಯೋಣ ಅಂತ. ಆದರೆ ಆಚಾರ್ಯರು ಹೇಳ್ತಾರೆ ಇದನ್ನು ಸರಿ ಭಾವನೆ ಅಲ್ಲ. ಯಾಕೆಂದರೆ ಈ ಮಾರೀಚನಿಂದ ಸೀತಾ ಮತ್ತು ರಾಮ ಇಬ್ಬರು ಬೇರೆ ಆಗಿಬಿಟ್ರು. ಅದೊಂದು ಅಪರಾಧವಾಯಿತು. ರಾಮನ ಬಾಣದಿಂದ ಸತ್ತಿರ್ಬೋದು, ಆದರೆ ಭಾವನೆ ಏನಿತ್ತು ಅದರಿಂದ, ವಾಟ್ ವಾಸ್ ದ ಕಾನ್ಸಿಕ್ವೆನ್ಸ್? ಸೀತೆ ಅಪಹರಣ ಆಯಿತು, ಸೀತಾರಾಮ ಬೇರೆ ಆದರು. ಸೊ ಈ ರೀತಿ ಸೇವೆ ಮಾಡಬೇಕಾಗಿಲ್ಲ, ರೈಟ್? ಸೊ ಮಾರೀಚ ಒಂದು ಸುಂದರವಾದ ಚಿನ್ನದ ಒಂದು ಜಿಂಕೆಯ ರೂಪವನ್ನು ತಾಳಿ ಜನಸ್ಥಾನಕ್ಕೆ ಪಂಚವಟಿಗೆ ಬರ್ತಾನೆ. ಚಿನ್ನದ ದೇಹ, ಮಧ್ಯದಲ್ಲಿ ಸಿಲ್ವರ್ ಸ್ಪಾಟ್ಸ್, ಬೆಳ್ಳಿಯ ಒಂದು ಚಿಕ್ಕ ಚಿಕ್ಕ ಏನಂದರೆ ಸ್ಪಾಟ್ಸ್ ಇತ್ತು. ಮತ್ತು ಅವನ ಪಾದಗಳು ಇಟ್ ವಾಸ್ ಮೇಡ್ ಆಫ್ ಎಮರಲ್ಡ್ಸ್, ಕಾಸ್ಟ್ಲಿ ಸ್ಟೋನ್ಸ್. ಅವನ ಮುಖ ಪಿಂಕಿಶ್ ಆಗಿತ್ತು, ಕಮಲದ ಥರ ಕೆಂಪು ಬಣ್ಣ ಕಾಂತಿ ಅಂತೂ ಆಗಿತ್ತು. ಅದರ ನಾಲಿಗೆ ಮಿಂಚಿನ ಥರ ಹೊಳಿತಾ ಇತ್ತು. ತುಂಬ ಸುಂದರವಾದ ಜಿಂಕೆ. ಈ ಜಗತ್ತಿನಲ್ಲಿ ಇಂಥ ಸ್ಪೀಷೀಸ್ ಯಾರೂ ನೋಡಿರಲಿಕ್ಕಿಲ್ಲ. ಅಂತಹ ರೂಪವನ್ನು ತಗೊಂಡು ಬರ್ತಾನೆ. ಸೊ ಆಶ್ರಮದ ಅಕ್ಕಪಕ್ಕ ಓಡಾಡ್ತಾ ಇರ್ತಾನೆ. ಆಗ ಸೀತಾದೇವಿ ನೋಡ್ತಾಳೆ, ಓ, ಒಂದು ಜಿಂಕೆ ಬಂದಿದೆ, ತುಂಬ ಆಕರ್ಷಕರವಾಗಿದೆ. ರಾಮ ನೋಡು ನೋಡು, ಒಳ್ಳೆ ಜಿಂಕೆ ಬಂದಿದೆ, ಆಟ ಆಡ್ತಾ ಇದೆ, ನನಗದು ಬೇಕು. ರಾಮ ಹೇಳ್ತಾನೆ, ನೋಡು ಸೀತಾ, ಈ ರೀತಿಯ ಒಂದು ಯೋನಿ ಅಥವಾ ಒಂದು ಜಾತಿ ಎಲ್ಲೂ ನೋಡಿಲ್ಲ ನಾವು, ಬೇಡ ಬೇಡ ಅಂತ. ಇಲ್ಲ ಇಲ್ಲ ಇಲ್ಲ, ತುಂಬ ಚೆನ್ನಾಗಿದೆ, ಇದನ್ನು ನಾವು ಇಟ್ಕೊಂಡು ಹೋಗೋಣ. ನಾನು ವಾಪಸ್ ಅಯೋಧ್ಯೆಗೆ ಹೋದಾಗ ಅದನ್ನು ಸಾಕು ಪ್ರಾಣಿ ಥರ, ಪೆಟ್ ಅನಿಮಲ್ ಥರ ಇಟ್ಕೊತೀನಿ ಮನೆಯಲ್ಲಿ, ತುಂಬ ಚೆನ್ನಾಗಿದೆ, ತೊಗೊಂಬ ಅಂತ ರಿಕ್ವೆಸ್ಟ್ ಮಾಡಿದಾಗ ರಾಮ ಹೇಳ್ತಾನೆ, ಆಯಿತು, ನಿನಗೆ ಅಷ್ಟೇ ಇಷ್ಟ ಇದ್ದರೆ, ಅಷ್ಟೇ ಏನಾದ್ರು ಜಿದ್ದಿ ಬೇಕಿತ್ತಂತಂದರೆ ನಾನು ತೊಗೊಂಬರ್ತೀನಿ. ಆದರೆ ಅದು ಜಿಂಕೆ ಹಿಡಿಯೋದು ಕಷ್ಟ, ಯಾಕಂದರೆ ಅದು ಓಡೋಗ್ಬಿಡ್ತದೆ. ಸೊ ಸ್ವಲ್ಪ ಅದನ್ನು ಹಿಂಬಾಲಿಸ್ಬೇಕಾಗ್ತದೆ. ಸೊ ನೀನು ಎಲ್ಲಿಗೂ ಹೋಗಬೇಡ, ಇಲ್ಲೇ ಆಶ್ರಮದಲ್ಲಿರು. ಲಕ್ಷ್ಮಣ, ಸೊ ಸೀತೆಯನ್ನು ಸ್ವಲ್ಪ ನೋಡ್ಕೊ, ಯಾಕೆಂದರೆ ರಾಕ್ಷಸರಿದ್ದಾರೆ, ಯಾವಾಗಾದರೂ ಹೇಗಾದರೂ ಬರ್ಬೋದು, ಅವರು ಯಾವ ರೂಪ ತಾಳಿ ಆದರೂ ಬರ್ಬೋದು. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರು, ಸೀತೆಯನ್ನು ಕಾಪಾಡು, ಸೀತೆಯನ್ನು ಬಿಟ್ಟು ಎಲ್ಲೂ ಬರಬೇಡ, ಎಲ್ಲೂ ಹೋಗಬೇಡ ಅಂತ ಒಂದು ಆದೇಶವನ್ನು ಕೊಡ್ತಾರೆ. ಆಗ ಲಕ್ಷ್ಮಣ ಹೇಳ್ತಾನೆ, ಆಯ್ತಣ್ಣ, ಹೇಗೆ ಹೇಳ್ತಾರೆ, ನಾನು ಇಲ್ಲೇ ಇರ್ತೀನಿ, ಸೀತೆಯನ್ನು ಕಾಪಾಡ್ತೀನಿ ಅಂತ ಹೇಳ್ತಾನೆ. ಆಗ ರಾಮ ಬಿಲ್ಲು ಬಾಣವನ್ನು ಎತ್ಕೊಂಡು ಹೋಗ್ತಾನೆ. ಆ ಜಿಂಕೆ ದೂರ ಓಡೋಗ್ತದೆ. ರಾಮ ಜಿಂಕೆ ಹಿಂದೆನೇ ಓಡ್ತಾ ಇರ್ತಾನೆ. ಜಿಂಕೆ ತುಂಬ ದೂರ ವೇಗವಾಗಿ ಹೋಗ್ತಾಯಿತ್ತು. ರಾಮ ಕೂಡ ವೇಗವಾಗಿ ಜಿಂಕೆಯನ್ನು ಹಿಂಬಾಲಿಸ್ತಾ ಇದ್ದ. ಸೊ ಜಿಂಕೆ ಕೆಲವೊಮ್ಮೆ ಕಣ್ಮರೆ ಆಗ್ತಾಯಿತ್ತು, ಕೆಲವೊಮ್ಮೆ ಕಾಣಿಸ್ಕೊಳ್ತಾ ಇತ್ತು. ವಿಚಿತ್ರವಾಗಿ ಬೇರೆ ಬೇರೆ ಭಂಗಿಯಲ್ಲಿ ಓಡ್ತಾ ಇತ್ತು. ಆಗ ರಾಮ ಜಿಂಕೆ ತನ್ನ ಕಣ್ಣು ಮುಂದೆ ಬಂದಾಗ ಒಂದು ಬಾಣವನ್ನು ಎತ್ತಿ ಬಿಲ್ಲಿನ ಮೇಲಿಟ್ಟು ಜಿಂಕೆಗೆ ಗುರಿ ಇಟ್ಟು ಬಾಣ ಬಿಟ್ಬಿಡ್ತಾನೆ. ಆ ಬಾಣ ಜಿಂಕೆ ದೇಹಕ್ಕೆ ತಟ್ಟುತ್ತೆ. ರಾಮ ಹತ್ತಿರ ಓಡೋಡಿ ಬರ್ತಾನೆ. ನೋಡ್ತಾನೆ ಜಿಂಕೆ ಬಾಣ ಹತ್ತಿದೆ. ಜಿಂಕೆ ಜೋರಾಗಿ ಕೂಗ್ತದೆ, ಸೀತಾ, ಲಕ್ಷ್ಮಣ, ಜೋರಾಗಿ ಕೂಗ್ತದೆ. ಜೋರಾಗಿ ಕೂಗಿ ಆ ದೇಹ ಬಿಟ್ಬಿಡ್ತದೆ. ಆಗ ರಾಮನಿಗೆ ಭಯವಾಯಿತು. ಏನೋ ಅನಾಹುತ ಆಗುವಾಗಿದೆ. ಇದು ಜಿಂಕೆ ಇರಲಿಲ್ಲ, ಇದು ರಾಕ್ಷಸನಾಗಿತ್ತು. ರಾಕ್ಷಸ ಜಿಂಕೆ ರೂಪ ತಾಳಿ ಬಂದಿತ್ತು. ಸೊ ರಾಮನಿಗೆ ಸ್ವಲ್ಪ ಭಯವಾಯಿತು. ಅಫ್ಕೋರ್ಸ್ ಭಗವಂತನಿಗೇನು ಭಯ, ಭಗವಂತನು ತ್ರಿಕಾಲಗ್ನಿ ಎಲ್ಲ ಗೊತ್ತಿರ್ತದೆ. ಆದರೆ ಇಲ್ಲಿ ನರಲೀಲೆಯನ್ನು ಮಾಡ್ತಾ ಇದ್ದಾನೆ. ಸೊ ಅದಕ್ಕಾಗಿ ರಾಮ ಒಬ್ಬ ಸಾಮಾನ್ಯ ವ್ಯಕ್ತಿಯ ಥರ ಅಥವಾ ಸಾಮಾನ್ಯ ಗಂಡನ ಥರ ಇಲ್ಲಿ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಭಯದಿಂದ ಓಡಿ ಹೋಗ್ತಾರೆ, ವಾಪಸ್ ಹೋಗ್ತಾರೆ. ಇಲ್ಲಿ ಪಂಚವಟಿಯಲ್ಲಿ ರಾಮ ಜಿಂಕೆಯನ್ನು ಹಿಂಬಾಲಿಸಿ ಹೋದಾಗ ಲಕ್ಷ್ಮಣ ಸೀತೆಯನ್ನು ಕಾಪಾಡ್ತಾ ಇದ್ದ. ಯಾವಾಗ ಸೀತೆ ಹೇ ಲಕ್ಷ್ಮಣ ಅಂತ ಜೋರಾಗಿ ಕೂಗಿದ್ದು ಕೇಳಿಸ್ತು, ಆ್ಯಕ್ಚುಲಿ ರಾಮನ ಧ್ವನಿಯಲ್ಲಿ ಆ ಜಿಂಕೆ ಕೂಗಿತ್ತು. ಇದನ್ನು ಕೇಳಿ ಸೀತೆಗೆ ತುಂಬ ಭಯವಾಯಿತು. ಲಕ್ಷ್ಮಣ ಕೇಳಿಸ್ತಾ ಅದು
ರಾಮ ಕೂಗ್ತಾ ಇದ್ದಾನೆ, ರಾಮನಿಗೆ ಸಹಾಯ ಬೇಕು, ಹೋಗು ಬೇಗ ಹೋಗು, ರಾಮನಿಗೆ ಸಹಾಯ ಮಾಡು ಅಂತ ಕೇಳಿದಾಗ ಲಕ್ಷ್ಮಣ ಶಾಂತವಾಗಿ ಕೂತಿದ್ದ. ಒಂಚೂರು ಭಯವಿರಲಿಲ್ಲ ಅವನ ಮನಸ್ಸಿನಲ್ಲಿ. ಲಕ್ಷ್ಮಣ ಏನಾಯಿತು? ಹೋಗು ಬೇಗ ಹೋಗು. ತಾಯಿ ಹೆದರಬೇಡಿ, ರಾಮನಿಗೆ ಏನೂ ಭಯವಿಲ್ಲ. ರಾಮನಾಮದಿಂದ ಜನರ ಭಯ ದೂರವಾಗ್ತದೆ, ರಾಮನಿಗಿಂತ ಭಯ. ಸೊ ಅದೊಂದು ಮಾಯಾವಿ ರಾಕ್ಷಸನಾಗಿರ್ಬೋದು. ಸೊ ಅದಕ್ಕಾಗಿ ರಾಕ್ಷಸ ಸತ್ತಿರ್ಬೋದು. ಅದಕ್ಕಾಗಿ ಸೀತಾ ಲಕ್ಷ್ಮಣ ಕೂಗಿದ್ದಾನೆ, ರಾಮನಿಗೆ ಏನೂ ಆಗೋದಿಲ್ಲ, ನನಗೆ ಗೊತ್ತು, ಚೆನ್ನಾಗಿ ಗೊತ್ತು ನನ್ನ ಅಣ್ಣ ಯಾರು ಅಂತ. ಸೊ ದಯವಿಟ್ಟು ಹೆದರ್ಕೋಬೇಡಿ. ಸೀತೆಗೆ ಇನ್ನಿಷ್ಟು ಕೋಪ ಬಂತು. ಲಕ್ಷ್ಮಣ, ನಿನಗೆ ಅರ್ಥ ಆಗ್ತಾ ಇಲ್ವಾ? ಯಾಕೆ ಹೋಗ್ತಾ ಇಲ್ಲ ನೀನು? ನಿನ್ನ ಮನಸ್ಸಿನಲ್ಲಿ ಏನೋ ವಿಕೃತ ಒಂದು ವಿಚಾರವಿದೆ. ನೀನು ಈ ಸಂದರ್ಭಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೆಯಾ? ಇಷ್ಟೊಂದು ವರ್ಷ ವೆಯ್ಟ್ ಮಾಡ್ತಾ ಇದೆಯಾ? ರಾಮ ಇಲ್ಲದೆ ಇರುವಾಗ ನನ್ನ ಜೊತೆ ನನ್ನ ಸಂಭೋಗ ಮಾಡುವ ಇಚ್ಛೆ ಇಟ್ಕೊಂಡಿದ್ಯಾ? ಎಂಥ ವಿಚಾರ ಇದು ಅಂತ ಚುಚ್ಚು ಮಾತುಗಳನ್ನು ಆಡ್ತಾಳೆ. ಆಗ ಲಕ್ಷ್ಮಣನಿಗೆ ತುಂಬ ನೋವಾಗ್ತದೆ. ಮಾತೆ, ದಯವಿಟ್ಟು ಈ ರೀತಿ ತಪ್ಪು ತಿಳ್ಕೊಬೇಡಿ. ನಾನು ಎಂದಿಗೂ ನಿಮ್ಮ ಸೇವಕ, ನಿಮ್ಮ ಮತ್ತು ರಾಮನ ಸೇವಕ ನಾನು. ರಾಮನ ಆದೇಶವಿದೆ, ನಾನು ಇಲ್ಲಿ ಬಿಟ್ಟು ಹೋಗಬಾರ್ದು ಅಂತ, ಅದಕ್ಕೋಸ್ಕರ ನಾನು ಇಲ್ಲೇ ಇರ್ತೀನಿ. ಆಗ ಸೀತೆ ಹೇಳ್ತಾಳೆ, ಇಲ್ಲ, ನೀನು ಹೋಗಲೇಬೇಕು, ರಾಮನಿಗೆ ಅವಶ್ಯಕತೆ ಇದೆ, ಹೋಗು ನೀನು ಅಂತ ಹೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಆಯಿತು ತಾಯಿ, ನೀವು ಹೇಳ್ದಂಗೆ ಆಗಲಿ, ನಾನು ಹೋಗ್ತೀನಿ. ಬಟ್ ಇಲ್ಲಿ ತುಂಬ ರಾಕ್ಷಸರಿದ್ದಾರೆ. ಸೊ ನಿಮಗೆ ರಕ್ಷಣೆ ಮಾಡೋದಕ್ಕೆ ಯಾರೂ ಇರೋದಿಲ್ಲ, ಅದರ ಬಗ್ಗೆ ಚಿಂತೆ ಮಾಡಬೇಡ, ನೀನು ಹೋಗು, ರಾಮನಿಗೆ ಸಹಾಯ ಮಾಡು ಅಂತ. ಆಗ ಲಕ್ಷ್ಮಣ ಅಲ್ಲಿಂದ ಹೋಗ್ತಾನೆ. ಸೊ ರಾಮ ಲಕ್ಷ್ಮಣ ಇಬ್ಬರು ಆಶ್ರಮದಿಂದ ಹೊರಟಿದ್ದಾರೆ. ಸೀತಾದೇವಿ ಒಬ್ಬಳಿದ್ದಾಳೆ. ಈ ಸಮಯಕ್ಕಾಗಿ ರಾವಣ ವೇಟ್ ಮಾಡ್ತಾ ಇದ್ದ. ರಾವಣ ಒಂದು ಸಾಧುವಿನ ವೇಷವನ್ನು ಧರಿಸಿ, ಜಟಾಧಾರಿಯಾಗಿ ಕಾವಿ ವಸ್ತ್ರವನ್ನು ಧರಿಸಿ, ರುದ್ರಾಕ್ಷ ಮಾಲೆಯನ್ನು ತೊಟ್ಟುಕೊಂಡು, ಕೈಯಲ್ಲಿ ಒಂದು ಲೋಟವನ್ನು ಮತ್ತು ದಂಡವನ್ನು ಇಟ್ಕೊಂಡು ಬರ್ತಾನೆ. ಭವತಿ ಭಿಕ್ಷಾಂ ದೇಹಿ ಅಂತ ಭಿಕ್ಷೆ ಕೇಳ್ತಾನೆ. ಆಗ ಸೀತಾದೇವಿ ಆಶ್ರಮದಿಂದ ಹೊರಗಡೆ ಬಂದು ನೋಡ್ತಾಳೆ, ಯಾರು ಬಂದಿದ್ದಾರೆ ಸಾಧುಗಳು ಅಂತ. ಆದರೆ ಈ ಸಾಧು ತುಂಬ ವಿಚಿತ್ರವಾಗಿದ್ದ. ಕ್ಷತ್ರಿಯನ ಥರ ದೇಹವಿತ್ತು, ಆದರೆ ಬ್ರಾಹ್ಮಣನ ವೇಷವನ್ನು ಧರಿಸಿದ್ದ ಮತ್ತು ಸೀತೆಯನ್ನು ಮೇಲಿಂದ ಕೆಳಗಡೆ ನೋಡ್ತಾ ಇದ್ದ. ಎಂಥ ಸಾಧು ಇವರು? ಸೊ ಈ ರೀತಿ ಸೀತೆಗೆ ಸಂಶಯವಾಗ್ತದೆ. ಆದರೆ ಸಾಧುವಿನ ವೇಷದಲ್ಲಿ ಬಂದಿದ್ದಾನೆ ಅಂತ ಗೌರವ ಕೂಡ ಇತ್ತು. ಭವತಿ ಭಿಕ್ಷಾಂ ದೇಹಿ. ಆಗ ಸೀತೆ ಭಿಕ್ಷೆಯನ್ನು ತರೋದಕ್ಕಂತ ಹೋಗ್ತಾಳೆ. ಆ್ಯಕ್ಚುಲಿ ವಾಲ್ಮೀಕಿ ರಾಮಾಯಣದಲ್ಲಿ ಸ್ವಲ್ಪ ಭಿನ್ನವಾಗಿದೆ ಎಕ್ಸ್ಪ್ಲನೇಷನ್, ರಾಮಚರಿತಮಾನಸದಲ್ಲಿ ಸ್ವಲ್ಪ ಭಿನ್ನವಾಗಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಸೀತಾದೇವಿ ರಾವಣನ ಒಳಗಡೆ ಬರಮಾಡಿಕೊಂಡು ಅವರಿಗೆ ಹಣ್ಣು ಮತ್ತು ಏನಂತಾರೆ ಸತ್ಕಾರವನ್ನು ಮಾಡಿ ಸ್ವಾಗತಿಸ್ತಾಳೆ. ಅವಳಿಗೆ ಅತಿಥಿ ಸತ್ಕಾರವನ್ನು ಮಾಡ್ತಾಳೆ. ನಂತರ ರಾವಣ ಸೀತೆಯನ್ನು ಅಪಹರಿಸ್ತಾನೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ. ರಾಮಚರಿತಮಾನಸದಲ್ಲಿ ಲಕ್ಷ್ಮಣ ರೇಖೆಯನ್ನು ಹಾಕಿ ಹೋಗಿರ್ತಾನೆ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಬರೋದಿಲ್ಲ. ಸೊ ಎರಡು ಎಕ್ಸ್ಪ್ಲನೇಷನ್ಸ್ ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ರೀತಿ ಆಗಿರ್ಬೋದು. ಬಟ್ ಎರಡನ್ನು ಕೂಡ ನಾವು ಒಪ್ಕೊತೀವಿ. ಸೊ ರಾವಣ ತನ್ನ ನಿಜವಾದ ರೂಪವನ್ನು ತೋರಿಸ್ತಾನೆ ಸೀತೆಗೆ. ಸೀತೆಯನ್ನು ಅಪಹರಿಸಿಕೊಂಡು ಹೋಗ್ತಾನೆ. ಪುಷ್ಪಕ ವಿಮಾನ ಹೊರಗಡೆ ನಿಂತು ಪುಷ್ಪಕ ವಿಮಾನದಲ್ಲಿ ಆರೂಢನಾಗಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗ್ತಾನೆ. ಕೆಲವು ಹೊತ್ತಿನ ನಂತರ ಲಕ್ಷ್ಮಣ ಮತ್ತು ರಾಮಚಂದ್ರರು ಆಶ್ರಮಕ್ಕೆ ಮರಳಿ ಬರ್ತಾರೆ. ನೋಡ್ತಾರೆ, ಸೀತಾ ಇಲ್ಲ. ಆ್ಯಕ್ಚುಲಿ ರಾಮ ಕೇಳ್ತಾನೆ ಲಕ್ಷ್ಮಣನ ನೋಡಿ, ಲಕ್ಷ್ಮಣ ನೀನು ಯಾಕೆ ಬಿಟ್ಟು ಬಂದೆ? ನೀನು ಅಲ್ಲೇ ಇರಬೇಕತ್ತಲ್ಲ. ಇಲ್ಲ ಅಣ್ಣ, ಸೀತಾದೇವಿ ಹೇಳಿದ್ಲು, ಅವಳು ತುಂಬ ಜೋರಾಗಿ ಹೇಳಿದ್ಲು ಹೋಗಬೇಕು ನೀನು ಅಂತ, ಅದಕ್ಕಾಗಿ ನಾನು ಬಂದೆ, ಕ್ಷಮಿಸಿ. ಏನೋ ಅನಾಹುತ ಆಗುವಾಗಿದೆ, ಬೇಗ ಹೋಗೋಣ ಅಂತ ಇಬ್ಬರು ಓಡೋಡಿ ಬರ್ತಾರೆ. ಬಂದ ತಕ್ಷಣ ನೋಡ್ತಾರೆ, ಯಾರೂ ಇಲ್ಲ, ಆಶ್ರಮ ಖಾಲಿಯಾಗಿದೆ, ಸೀತಾದೇವಿ ಕಾಣಿಸ್ತಾ ಇಲ್ಲ ಅಲ್ಲಿ. ಸೊ ಈ ರೀತಿ ರಾಮ ಲಕ್ಷ್ಮಣರಿಗೆ ತುಂಬ ಏನಂತಾರೆ ನೋವಾಗ್ತದೆ. ಹುಡುಕ್ತಾರೆ, ಸೀತಾ 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 ಎಲ್ಲ ಕಡೆ ಹುಡುಕ್ತಾರೆ.
ಅಕ್ಕಪಕ್ಕದಲ್ಲಿ ಎಲ್ಲೂ ಸಿಗಲಿಲ್ಲ. ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ. ಸೊ ಇದು ಕಥೆ. ಆದರೆ ಇದಕ್ಕೆ ಆಚಾರ್ಯರು ಇನ್ನಿಷ್ಟು ಹಲವಾರು ವರ್ಣನೆಯನ್ನು ಕೊಡ್ತಾರೆ. ಈ ಒಂದು ಪ್ರಸಂಗವನ್ನು ನಮ್ಮ ಜೀವನಕ್ಕೆ ಹೋಲಿಸಿದರೆ, ಸೀತಾದೇವಿ ಜೀವಾತ್ಮ, ನಮ್ಮೆಲ್ಲರ ಪ್ರತೀಕ. ಲಕ್ಷ್ಮಣ ಗುರುವಿನ ಪ್ರತೀಕ. ಮತ್ತು ರಾಮಚಂದ್ರ ಭಗವಂತ. ರಾವಣ ಮಾಯೆಯ ಪ್ರತೀಕ. ಜಿಂಕೆ ಇಂದ್ರಿಯ ವಸ್ತುವಿನ ಪ್ರತೀಕ. ಸೀತಾದೇವಿ ರಾಮನ ಜೊತೆ ಸುಖವಾಗಿದ್ಲು. ರಾಮ ಸೀತೆಗೆ ಎಲ್ಲ ರಕ್ಷಣೆಯನ್ನು ಕೊಡ್ತಾ ಇದ್ದ, ಎಲ್ಲ ಒಂದು ಅವಶ್ಯಕತೆಗಳನ್ನು ಕೊಡ್ತಾ ಇದ್ದ, ಒದಗಿಸಿಕೊಡ್ತಾ ಇದ್ದ. ಆದರೆ ಯಾವಾಗ ಸೀತೆಗೆ ಆ ಜಿಂಕೆ ಬೇಕು ಅಂತ ಇಚ್ಛೆ ಆಯಿತು, ರಾಮ ಹೇಳ್ದ ಬೇಡ, ಅದು ಬಿಟ್ಬಿಡು ಅಂತ. ಆಗ ಸೀತೆ ಹೇಳ್ದೆ ಇಲ್ಲ, ನನಗೆ ಬೇಕೇ ಬೇಕು ಅಂತ. ಹೌದಾ, ನಾನು ಬೇಡವಾ, ನಾನು ಬಿಟ್ಟು ಬೇರೆದು ಬೇಕಾ ನಿನಗೆ? ಅದೇ ರೀತಿ ಯಾವಾಗ ನಾವು ಕೃಷ್ಣನ ಜೊತೆ ಇರ್ತೀವಿ, ನಾವು ಸುಖವಾಗಿರ್ತೀವಿ. ಆದರೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಕೃಷ್ಣ ಬಿಟ್ಟು ಬೇರೆ ಏನೋ ಬೇಕು ಅನ್ನೋ ಒಂದು ಇಚ್ಛೆ ಮೂಡುತ್ತೆ, ಅದೇ ನಮ್ಮ ಬಂಧನಕ್ಕೆ, ಕಷ್ಟಕ್ಕೆ ಕಾರಣ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಇಚ್ಛಾ ದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಇಚ್ಛಾ ದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ. ಆ ಒಂದು ಸ್ವತಂತ್ರ ಇಚ್ಛೆ, ಭಗವಂತ ಬಿಟ್ಟು ಬೇರೆದು ಬೇಕನ್ನುವ ಒಂದು ಆಸೆ, ಮತ್ತು ಭಗವಂತನ ಪ್ರತಿ ದ್ವೇಷ, ಈ ಎರಡರ ಕಾರಣದಿಂದ ಸರ್ಗೇ ಯಾಂತಿ ಪರಂತಪ. ರೈಟ್. ಸರ್ವಭೂತಾನಿ ಸಮೂಹಂ, ಎಲ್ಲ ಜೀವಿಗಳು ಮೋಹಕ್ಕೆ ಒಳಗಾಗಿ ಈ ಭೂಮಿಯಲ್ಲಿ ಹುಟ್ಟಿ ಬರ್ತವೆ. ಸರ್ಗೇ ಯಾಂತಿ ಅಂತ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಸೊ ಅದಕ್ಕೆ ಯಾವಾಗ ಜೀವಾತ್ಮ ಭಗವಂತನ ಸೇವೆಯನ್ನು ಬಿಟ್ಟು ಭೌತಿಕ ಇಂದ್ರತೃಪ್ತಿ ಬೇಕು ಅಂತ ಇಚ್ಛೆ ಪಡ್ತದೋ, ಆಗ ಭಗವಂತ ಹೇಳ್ತಾನೆ, ಆಯಿತು ನೀನು ಇಂದ್ರತೃಪ್ತಿ ಮಾಡೋ, ನಾನು ಹೋಗ್ತೀನಿ ಅಂತ. ಸೊ ರಾಮ ಆಶ್ರಮ ಬಿಟ್ಟು ಹೋದ. ಅದೇ ರೀತಿ ಭಗವಂತ ನಮ್ಮನ್ನು ನಮ್ಮನ್ನು ಬಿಟ್ಟು ಹೋಗಿಬಿಡ್ತಾನೆ. ಆದರೆ ಗುರುಗಳು ನಮ್ಮ ಜೊತೆ ಇರ್ತಾರೆ. ಲಕ್ಷ್ಮಣ ಈಸ್ ರೆಪ್ರೆಸೆಂಟಿಂಗ್ ಗುರು. ಆದರೆ ಎಲ್ಲಿವರೆಗೂ ಗುರುವಿನ ಆಶ್ರಯದಲ್ಲಿ ನಾವು ಇರ್ತೀವಿ, ಸೊ ಗುರುಗಳನ್ನು ಕಳಿಸ್ತಾನೆ ಭಗವಂತ. ಶಿಲಪ್ರಭುಪಾದರಂತಹ ಆಚಾರ್ಯರನ್ನು, ಹಲವಾರು ಆಚಾರ್ಯರನ್ನು ಕಳಿಸ್ತಾನೆ ಜೀವಾತ್ಮದ ರಕ್ಷಣೆಗೋಸ್ಕರ. ಗುರು ಹೇಳಿದ್ದನ್ನು ಕೇಳು, ಗುರುವನ್ನು ಬಿಡಬೇಡ ಅಂತ ಕೂಡ ಹೇಳಿರ್ತಾನೆ. ಆದರೆ ಯಾವಾಗ ಗುರುಗಳ ಪ್ರತಿ ಕೂಡ ಅವಮಾನ ಮಾಡಿ ಗುರುಗಳನ್ನು ಕೂಡ ತಿರಸ್ಕರಿಸ್ತೀವಿ, ಆ ಗುರುಗಳು ನಮ್ಮನ್ನು ಬಿಟ್ಬಿಟ್ರೆ ನಮ್ಮ ಗತಿ ಯಾರೂ ಇಲ್ಲ. ಆಗ ಗುರುವಿನ ಆಶ್ರಯವೂ ಇಲ್ಲ, ಭಗವಂತನ ಆಶ್ರಯ ಕೂಡ ಇಲ್ಲ. ಆಗ ಮಾಯಾದೇವಿ ಬರ್ತಾಳೆ. ಮಾಯಾ ಯಾರು? ರಾವಣನ ಪ್ರತೀಕ. ರಾವಣ ಈಸ್ ಆ್ಯಕ್ಚುಲಿ ರಿಪ್ರೆಸೆಂಟಿಂಗ್ ಮಾಯಾ. ಸೊ ಮಾಯಾದೇವಿ ನಮ್ಮನ್ನು ಅಪಹರಿಸಿಕೊಂಡು ಲಂಕೆಗೆ ಕರ್ಕೊಂಡು ಹೋಗ್ತಾರೆ. ಲಂಕಾ ಈಸ್ ಮಟೀರಿಯಲ್ ವರ್ಲ್ಡ್, ಪಂಚವಟಿ ಆಶ್ರಮ ಸ್ಪಿರಿಚುವಲ್ ವರ್ಲ್ಡ್. ರೈಟ್. ಸೊ ಭಗವಂತನ ಧಾಮವನ್ನು ಬಿಟ್ಟು ನಾವು ಈ ಭೌತಿಕ ಜಗತ್ತಿಗೆ ಬರ್ತೀವಿ. ಸೀತಾದೇವಿಯನ್ನು ಅಶೋಕ ವಾಟಿಕೆಯ ಕಾರಾಗೃಹದಲ್ಲಿ, ಅದು ಕಾರಾಗೃಹ ಓನ್ಲಿ, ಇಟ್ ವಾಸ್ ಲೈಕ್ ಓಪನ್ ಸ್ಪೇಸ್ ಆ್ಯಂಡ್ ಆಲ್ ರಾಕ್ಷಸೀಸ್ ಅರೌಂಡ್, ಎಲ್ಲ ರಾಕ್ಷಸರು ಸುತ್ತಮುತ್ತ ಇದ್ದರು. ಸೀತೆಗೆ ಸ್ವಾತಂತ್ರ್ಯ ಇರಲಿಲ್ಲ. ಸೊ ನಾವು ಈ ಭೌತಿಕ ಜಗತ್ತಿನಲ್ಲಿ ಬಂಧಿತವಾಗಿದ್ದೀವಿ. ರೈಟ್. ಇದು ರಾವಣನ ಮಾಯಾದೇವಿಯ ಒಂದು ಕಾರಾಗೃಹ. ಎಲ್ಲಿ ನಮಗೆ ಸಾಕಷ್ಟು ಕಷ್ಟಗಳು ಬರ್ತವೆ. ಎಂಥ ಕಷ್ಟಗಳು? ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ, ದೇಹದಲ್ಲಿ ರೋಗಗಳು, ಮತ್ತು ನೈಸರ್ಗಿಕ ವಿಕೋಪಗಳು, ಕೆಲವೊಮ್ಮೆ ಯುದ್ಧಗಳು, ಟೆರರಿಸಮ್, ಸಾಕಷ್ಟು ದುಃಖಗಳು ಇಲ್ಲಿ ಬರ್ತವೆ. ಅದಲ್ಲದೆ ಜನ್ಮ ಮೃತ್ಯು ಜರ ವ್ಯಾಧಿಯ ಕಾಟಗಳು ಕೂಡ ಇದ್ದಾವೆ. ರೈಟ್. ಸೊ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಸೊ ಎಲ್ಲ ತಾಪತ್ರೆಗಳಿಗೆ ನಾವು ಒಳಗಾಗಿದ್ದೀವಿ ಈ ಜಗತ್ತಿನಲ್ಲಿ. ರಾಮ 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 ಅಂತ ಈಗ ಕೂಗ್ತಾ ಇದ್ವಿ. ಸೀತಾದೇವಿ ಅಶೋಕವನದಲ್ಲಿ ಕೂತ್ಕೊಂಡು ರಾಮ 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 ಅಂತ ರಾಮನನ್ನು ಕೂಗ್ತಾ ಇದ್ಲು. ಅಲ್ಲಿ ರಾಮನಿಗೂ ಸಂತೋಷವಿಲ್ಲ, ಲಕ್ಷ್ಮಣನಿಗೂ ಸಂತೋಷ ಇಲ್ಲ. ನಾವು ಭಗವಂತನ ಬಿಟ್ಟು ಬಂದಿದ್ದೀವಿ, ಆದರೆ ನಮಗಿಂತ ಹೆಚ್ಚು ದುಃಖ ಭಗವಂತನಿಗೆ ಆಗ್ತದೆ. ಅಯ್ಯೋ ನನ್ನನ್ನು ಬಿಟ್ಟು ಹೋಗಿದ್ದಾನೆ, ಹೇಗೆ ಜೀವನ ಮಾಡ್ತಾ ಇದ್ದಾನೆ, ಯಾವಾಗ ಬರ್ತಾನೆ, ಎಲ್ಲಿದ್ದಾನೆ ಅಂತ ಭಗವಂತನಿಗೂ ಕೂಡ ಒಂದು ಏನಂತಾರೆ ಆಂಗ್ಸೈಟಿ,
ಚಿಂತೆ. ಆಗ ರಾಮಚಂದ್ರ ಏನು ಮಾಡ್ತಾರೆ, ಹನುಮಂತನನ್ನು ಕಳಿಸ್ತಾರೆ. ಹನುಮಂತ ಹೋಗಿ ಹುಡುಕು, ಎಲ್ಲಿದ್ದಾನೆ ಈ ಜೀವಾತ್ಮ, ಎಲ್ಲಿದ್ದಾಳೆ ಸೀತೆ, ಹುಡುಕು ಅಂತ. ಆಗ ಹನುಮಂತ ಲಂಕೆಗೆ ಬರ್ತಾನೆ. ಬಂದು ಸೀತೆಯನ್ನು ಹುಡುಕಿ ಸೀತೆಯ ಒಂದು ಸ್ಥಿತಿಯನ್ನು ವಿಚಾರಿಸಿ ವಾಪಸ್ ರಾಮನಿಗೆ ಸಂದೇಶವನ್ನು ಕೊಡ್ತಾನೆ. ಸೊ ಸೀತಾ ಮತ್ತು ರಾಮನನ್ನು ಒಟ್ಟುಗೂಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅದೇ ರೀತಿ ಭಗವಂತ ಕೂಡ, ನಾವು ಭಗವಂತನನ್ನು ಬಿಟ್ಟು ಈ ಭೌತಿಕ ಜಗತ್ತಿಗೆ ಬಂದರೂ ಕೂಡ ಭಗವಂತ ನಮ್ಮನ್ನು ಮರೆತಿಲ್ಲ. ನಮ್ಮ ಒಂದು ಒಳ್ಳೆಯದಕ್ಕೋಸ್ಕರ ಭಗವಂತ ಹಲವಾರು ಆಚಾರ್ಯರನ್ನು ಕೂಡ ಕಳಿಸ್ತಾ ಇರ್ತಾನೆ. ಆಚಾರ್ಯರನ್ನು ಕಳಿಸಿ ನಮಗೆ ಬೋಧನೆಗಳನ್ನು, ತನ್ನ ಸಂದೇಶವನ್ನು ಕೊಟ್ಟು ಕಳಿಸ್ತಾನೆ. ಹೇಗೆ ರಾಮ ಹನುಮಂತನ ಜೊತೆಗೆ ಒಂದು ಉಂಗುರವನ್ನು ಕೊಟ್ಟು ಕಳಿಸಿದ್ದ, ಕರೆಕ್ಟ್ ರೈಟ್, ಹಿಯರ್ ಸೆಂಟ್ ಎ ಸಿಂಬಲ್ ಆಫ್ ಲವ್. ಅದೇ ರೀತಿ ಭಗವಂತನ ಸಂದೇಶವನ್ನು ಆಚಾರ್ಯರು ನಮಗೆ ತಗೊಂಡು ಬರ್ತಾರೆ. ಆಚಾರ್ಯರು ನಮಗೆ ಭಗವಂತನ ಸಂದೇಶವನ್ನು ತಂದು ನಮ್ಮ ಸಂದೇಶವನ್ನು, ನಮ್ಮ ಪ್ರಾರ್ಥನೆಯನ್ನು ಭಗವಂತನಿಗೆ ತಲುಪಿಸ್ತಾರೆ. ಸೊ ಸೀತಾದೇವಿ ಹನುಮಂತನಿಗೆ ಹೇಳಿದ್ಲು, ರಾಮನಿಗೆ ಸಂದೇಶವನ್ನು ಕೊಡು, ನಾನು ಅವನಿಗೋಸ್ಕರ ಕಾಯ್ತಾ ಇದ್ದೀನಿ, ರಾಮನು ಬಂದು ನನ್ನನ್ನು ಕಾಪಾಡಬೇಕು, ದಯವಿಟ್ಟು ಸಂದೇಶವನ್ನು ಕೊಡು, ಮತ್ತು ನನ್ನ ಚೂಡಾಮಣಿಯನ್ನು ಕೊಡ್ತಾ ಇದ್ದೀನಿ, ಇದನ್ನು ರಾಮನಿಗೆ ತಲುಪಿಸುವಂತ ಕೊಟ್ಟು ಕಳಿಸ್ತಾಳೆ. ಆಗ ಹನುಮಂತ ಸೀತೆಯ ಸಂದೇಶವನ್ನು ರಾಮನಿಗೆ ಕೊಟ್ಟಾಗ ರಾಮನು ಹೇಳ್ತಾನೆ, ಆಯಿತು, ಸೀತೆ ಎಲ್ಲಿದ್ದಾಳೆ ಗೊತ್ತಾಗಿದೆ, ನಾವು ಲಂಕೆಗೆ ಹೋಗೋಣ, ಎಲ್ಲರೂ ಸಿದ್ಧರಾಗಿ ನಾವು ಲಂಕೆಗೆ ಹೋಗಿ ಸೀತೆಯನ್ನು ರಕ್ಷಿಸೋಣ ಅಂತ. ಸೊ ಅದಕ್ಕೆ ರಾಮ ಬಂದು ರಾವಣನನ್ನು ಕೊಂದು ಸೀತೆಯನ್ನು ಬಿಡುಗಡೆ ಮಾಡ್ತಾನೆ. ಸೀತೆಯನ್ನು ಮತ್ತೆ ಅಯೋಧ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಅದೇ ರೀತಿ ಹನುಮಂತನಂತಹ ಗುರುಗಳು, ಹನುಮಂತ ಸಮುದ್ರವನ್ನು ಜಿಗಿದ. ಅದೇ ರೀತಿ ಶಿಲಪ್ರಭಾದರಂಥ ಆಚಾರ್ಯರು ಭಾರತದಿಂದ ಅಮೆರಿಕಾಗೆ ಜಿಗಿದ್ರು, ಅಂದರೆ ಹಡಗಿನಲ್ಲಿ ಹೋದರು ಜೀವಿಗಳನ್ನು ಕಾಪಾಡೋದಕ್ಕೆ, ಭಗವಂತನ ಸಂದೇಶವನ್ನು, ಗೀತಾ ಮತ್ತು ಭಾಗವತ ಪುರಾಣವನ್ನು ಪ್ರಚಾರ ಮಾಡೋದಕ್ಕೆ ಅಷ್ಟು ದೂರ ಹೋದರು. ಸೊ ಆ ಒಂದು ಭಾವನೆ, ಹನುಮಂತನಂತಹ ಭಾವನೆ ಆಚಾರ್ಯರಲ್ಲಿ ಇರ್ತದೆ, ರೈಟ್. ಒಂದು ಮಹಾ ಸಾಹಸವನ್ನು ಮಾಡಿ ಎಲ್ಲ ಜೀವಿಗಳಿಗೆ ಉದ್ಧಾರ ಮಾಡಬೇಕು ಅನ್ನುವ ಒಂದು ಕರುಣೆಯ ಭಾವನೆ ಅವರಲ್ಲಿ ಇರ್ತದೆ. ಸೊ ಅವರ ಒಂದು ಕೃಪೆ ನಮಗೆ ಅತಿ ಅವಶ್ಯಕ. ಸೊ ಈಗ ಪ್ರಭುಪಾದರಂತಹ ಆಚಾರ್ಯರು ನಮಗೆ ಭಗವಂತನ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಕರ್ತವ್ಯ ಏನು, ಆ ಸಂದೇಶವನ್ನು ಸ್ವೀಕರಿಸಿ ನಮ್ಮ ಪ್ರಾರ್ಥನೆಯನ್ನು ಗುರುಗಳ ಮುಖಾಂತರ ಭಗವಂತನಿಗೆ ತಲುಪಿಸುವುದು. ಆಗ ಗುರುಗಳು ನಮ್ಮ ಪ್ರಾರ್ಥನೆಯನ್ನು ಭಗವಂತನಿಗೆ ತಲುಪಿಸಿದಾಗ ಭಗವಂತ ನಮ್ಮನ್ನು ಉದ್ಧರಿಸುತ್ತಾನೆ. ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಭಗವದ್ಗೀತೆ ಅಂತಿಮ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ, ನನಗೆ ಪ್ರಾರ್ಥನೆಯನ್ನು ಮಾಡ್ತಾರೆ, ಭಕ್ತಿಯ ಸೇವೆಯನ್ನು ಮಾಡ್ತಾರೆ, ಅಹಂ ಸಮುದ್ಧರ್ಥ, ಅವರನ್ನು ತಕ್ಷಣ ನಾನು ಉದ್ಧಾರ ಮಾಡ್ತೀನಿ. ಮೃತ್ಯು ಸಂಸಾರ ಸಾಗರಾತ್, ಈ ಮೃತ್ಯು ಸಂಸಾರ ಸಾಗರದಿಂದ ಅವರನ್ನು ಬೇಗನೆ ಎತ್ತಿಬಿಡ್ತೀನಿ ಅಂತ ಹೇಳ್ತಾರೆ. ಭವಾಮಿ ನ ಚಿರಾತ್, ವೆರಿ ಕ್ವಿಕ್ಲಿ, ತುಂಬ ವಿಳಂಬ ಇಲ್ಲ, ಬೇಗ ರಾಮಚಂದ್ರರು ಬೇಗ ಬರ್ತಾರೆ, ನಮ್ಮನ್ನು ಉದ್ಧಾರ ಮಾಡ್ತಾರೆ. ಮಯ್ಯಾವೇಶಿತ ಚೇತಸಾಂ, ಬಟ್ ವಿ ಶುಡ್ ಬಿ ಮಯ್ಯಾವೇಶಿತ ಚೇತಸಾಂ, ವಿ ಶುಡ್ ಬಿ ಕೃಷ್ಣ ಕಾನ್ಷಿಯಸ್. ವೆನ್ ಯು ಆರ್ ಕೃಷ್ಣ ಕಾನ್ಷಿಯಸ್, ಕೃಷ್ಣ ವಿಲ್ ರೆಸ್ಕ್ಯೂಸ್. ಅದಕ್ಕೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು. ಸೊ ಈ ಕಲಿಯುಗದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ತುಂಬ ಸರಳವಾದ ವಿಧಾನ ಭಗವಂತನ ನಾಮಸ್ಮರಣೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರ ಕೇವಲ ಉಚ್ಚಾರಣೆ ಮಾಡೋದಕ್ಕಲ್ಲ, ಈ ಮಂತ್ರವನ್ನು ನಾವು ಹೇಗೆ ಹೇಳಬೇಕಂದ್ರೆ, ಹೇಗೆ ಒಂದು ಮಗು ತಾಯಿಗೋಸ್ಕರ ಕೂಗಿ ಕೂಗಿ ಅಳ್ತದೆ, ಜೋರಾಗಿ ಅತ್ತಾಗ ಆ ತಾಯಿ ಓಡೋಡಿ ಬರ್ತಾಳೆ, ಆ ರೀತಿ ನಾವು ಅಳಬೇಕು. ವಿ ಶುಡ್ ಕ್ರೈ ಫಾರ್ ಕೃಷ್ಣ. ಚಾಂಟಿಂಗ್ ಈಸ್ ನಾಟ್ ಜಸ್ಟ್ ಎ ವೈಬ್ರೇಷನ್ ವಿಚ್ ಶುಡ್ ಡೂ, ಬಟ್ ಆ್ಯಕ್ಚುಲಿ ಇಟ್ ಇಸ್ ಎ ಕ್ರೈ. ಹೇಗೆ ಮಗು ತಾಯಿಗೋಸ್ಕರ ಅಳ್ತದೆ, ಆ ರೀತಿ ಅಳಬೇಕು ನಾವು. ಆ ಒಂದು ಭಾವನೆ ಇರಬೇಕು. ನಾಟ್ ದಟ್ ಯು ಡೂ ಎ ಡ್ರಾಮ್ ಆಫ್ ಕ್ರೈಮ್, ಬಟ್ ದಟ್ ಸ್ಪಿರಿಟ್ ಶುಡ್ ಬಿ ದೇರ್. ಆ ಒಂದು ಭಾವನೆ ಇರಬೇಕು. ಭಗವಂತ ದಯವಿಟ್ಟು ನಮ್ಮನ್ನು ಕಾಪಾಡು ಅನ್ನೋ ಭಾವನೆಯಿಂದ ಚಾಂಟಿಂಗ್ ಮಾಡಿದಾಗ ಭಗವಂತನನ್ನು ನಾವು ಆಕರ್ಷಿಸಬಹುದು, ಭಗವಂತನ ಅಟೆನ್ಷನ್ ನಾವು ನಮ್ಮ ಕಡೆ ಸೆಳಿಬೋದು. ಆಗ ಭಗವಂತ ನಮ್ಮನ್ನು ನೋಡ್ತಾನೆ, ನಮ್ಮನ್ನು ಉದ್ಧಾರ ಮಾಡ್ತಾನೆ. ಸೊ ಈ ಒಂದು ಪಾಠವನ್ನು ನಾವು ಈ ಒಂದು ಅರಣ್ಯಕಾಂಡದ ಪ್ರಸಂಗದಿಂದ ನಾವು ಕಲಿಯಬಹುದು. ಸೊ ಒನ್ ಲೆಸನ್ ಈಸ್ ವಿ ಶುಡ್ ನಾಟ್ ಗೆಟ್ ಅಟ್ರಾಕ್ಟೆಡ್ ಟು ಮಾಯಾ.
ನಾವು ಭೌತಿಕ ಜಗತ್ತಿನ ವಸ್ತುಗಳಿಗೆ, ಇಂದ್ರಿಯ ವಸ್ತುಗಳಿಗೆ ನಾವು ಅಟ್ರಾಕ್ಟ್ ಆಗಬಾರ್ದು. ಕೃಷ್ಣನಿಗೆ ನಾವು ಅಟ್ರಾಕ್ಟ್ ಮಾಡೋದು, ಕೃಷ್ಣನ ಸೇವೆ ಮಾಡೋ ಭಾವನೆಯನ್ನು ಹೊಂದಿರಬೇಕು. ಆಗ ನಾವು ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಆದರೆ ನಾವು ಈಗ ಆಲ್ರೆಡಿ ಮಾಯಾಶಕ್ತಿಯಲ್ಲಿದ್ದೀವಿ. ಮಾಯಾಶಕ್ತಿಯ ಪ್ರಭಾವದಲ್ಲಿ ನಾವು ಭೌತಿಕ ಇಂದ್ರತೃಪ್ತಿ ಮಾಡೋದಕ್ಕೆ ಬಯಸ್ತಾ ಇದ್ದೀವಿ. ಬಟ್ ಅದನ್ನು, ಆ ಭಾವನೆಯನ್ನು ನಾವು ತೆಗೆದುಹಾಕಿ ನಾವು ಭಗವಂತನ ಸೇವೆ ಮಾಡಬೇಕು ಅನ್ನೋ ಭಾವನೆಯನ್ನು ಬೆಳೆಸ್ಕೋಬೇಕು. ಆಗ ವಿಲ್ ಬಿ ಸೇಫ್ ಆ್ಯಂಡ್ ಕೃಷ್ಣ ವಿಲ್ ಟೇಕ್ ಅಸ್ ಬ್ಯಾಕ್ ಟು ಗಾಡ್ ಇಟ್. ಸೊ ಈ ಒಂದು ಸಂದೇಶದಿಂದ ನಾನು ಇವತ್ತಿನ ಪ್ರವಚನಕ್ಕೆ ಇಲ್ಲಿ ವಿರಾಮವನ್ನು ನೀಡ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು. ಓಕೆ, ಸೊ ಎನಿ ಕ್ವಶನ್ಸ್, ಎನಿ ಪ್ರಶ್ನೆಗಳಿದ್ದಾವೆ? ಎನಿ ಒನ್ ಕ್ವಶನ್ ವಿ ಕ್ಯಾನ್ ಟೇಕ್. ಆರತಿ. No questions? Okay. Everybody has questions, but... ಗುಡ್ ಕ್ವಶನ್. ಸೀತಾದೇವಿಗೆ ಇರಲಿಲ್ವಾ? ಸೀತಾದೇವಿ ಜಗನ್ಮಾತಾ, ಪವರ್ಫುಲ್, ರೈಟ್. ಶಿ ಈಸ್ ಆ್ಯಕ್ಚುಲಿ ಅವಳಿಂದಾನೇ ದುರ್ಗಾದೇವಿನೂ ಪವರ್ಫುಲ್, ರೈಟ್. ಸೊ ಅವರಿಗೆ ರಕ್ಷಣೆ ಇರಲಿಲ್ವಾ? ಆ್ಯಕ್ಚುಲಿ ಈ ನರಲೀಲೆಯಲ್ಲಿ ಅವರು ಈ ಲೀಲೆ ಮುಖಾಂತರ ನಮಗೆ ಒಂದು ಪಾಠವನ್ನು ಕಲಿಸ್ತಾ ಇದ್ದಾರೆ. ಈ ಲೀಲೆ ಆಗದೆ ಹೋಗಿದ್ದರೆ ನಾವು ಹಲವಾರು ಪಾಠಗಳನ್ನು ಕಲಿಯೋದಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಪ್ರಶ್ನೆ ಬರ್ಬೋದು, ಸೀತಾದೇವಿ ಇಸ್ ಕ್ಯಾಪಬಲ್ ಆಫ್ ಪ್ರೊಟೆಕ್ಟಿಂಗ್ ಹರ್ಸೆಲ್ಫ್, ತನ್ನಂತ ರಕ್ಷಣೆ ಮಾಡ್ಕೋಬೋದು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಇದು ಕೂರ್ಮ ಪುರಾಣದಲ್ಲಿ ವರ್ಣನೆ ಮಾಡಲಾಗಿದೆ. ಅದೇನಂತಂದರೆ, ಸೀತಾದೇವಿಯನ್ನು ಯಾವುದೇ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಸ್ಪರ್ಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸಿ ಸ್ಪಿರಿಚುವಲ್, ಸಚ್ಚಿದಾನಂದಮಯ ಸ್ವರೂಪ. ಒಬ್ಬ ಸಾಧಾರಣ ವ್ಯಕ್ತಿ ಸೀತೆಯನ್ನು ಮುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ರಾವಣ ಹೇಗೆ ಅಪಹರಿಸೋದಕ್ಕೆ ಸಾಧ್ಯವಿತ್ತು? ನಿಜವಾಗ್ಲೂ ಸೀತಾಹರಣವಾಯ್ತಾ? ಅದೇ ಪ್ರಶ್ನೆ ಕೇಳಬೇಕು. ಆಗಿಲ್ಲ, ಮತ್ತೇನಾಯಿತು? ಛಾಯಾ ಸೀತೆಯ ಅಪಹರಣವಾಗಿತ್ತು. ಸೊ ಕೂರ್ಮ ಪುರಾಣದಲ್ಲಿ ಹೇಳೋ ಪ್ರಕಾರ ಆ ಒಂದು ಸೀತಾದೇವಿ ದೇವನ ಆಶ್ರಯದಲ್ಲಿದ್ಲು. ಓಕೆ, ಛಾಯಾ ಸೀತಾ ಅಥವಾ ಮಾಯಾ ಸೀತಾ ಅವಳು ಆಶ್ರಮದಲ್ಲಿ ಅಂದರೆ ಇದ್ಲು, ಪಂಚವಟಿಯಲ್ಲಿ. ಆಗ ರಾವಣ ಅಪಹರಿಸಿದ್ದು ಛಾಯಾ ಸೀತಾ, ನಾಟ್ ದ ಒರಿಜಿನಲ್ ಸೀತಾ. ಓಕೆ, ಸೊ ಒರಿಜಿನಲ್ ಸೀತಾ ವಾಸ್ ದೇರ್ ಇನ್ ದ ಕಸ್ಟಡಿ ಆಫ್, ಈಸ್ ಸೇಫ್ ಇನ್ ದ ಅಗ್ನೀಸ್ ಕಸ್ಟಡಿ. ಸೊ ಛಾಯಾ ಸೀತೆಯನ್ನು ಅಪಹರಿಸಿ 1 ವರ್ಷ ಲಂಕೆಯಲ್ಲಿ ಇಟ್ಕೊಂಡಿದ್ದ ರಾವಣ. ರಾವಣನ ಕೊಂದ ಮೇಲೆ ಅಗ್ನಿ ಪರೀಕ್ಷೆ ಆಯ್ತಲ್ಲ, ಅಗ್ನಿ ಪರೀಕ್ಷೆ ಸಮಯದಲ್ಲಿ ಛಾಯಾ ಸೀತಾ ಅಗ್ನಿಯನ್ನು ಪ್ರವೇಶ ಮಾಡಿದ್ದು, ಒರಿಜಿನಲ್ ಸೀತಾ ಹೊರಗಡೆ ಬರ್ತಾಳೆ. ಒರಿಜಿನಲ್ ಸೀತಾ ಕೇಮ್ ಔಟ್. ಸೊ ಒರಿಜಿನಲ್ ಸೀತಾ ವಾಸ್ ಅನ್ಟಚ್ಡ್ ಬೈ ರಾವಣ. ಸೊ ರಾವಣ ನಿಜವಾದ ಸೀತೆಯನ್ನು ಅಪಹರಿಸಲಿಲ್ಲ, ಕೇವಲ ಮಾಯಾ ಸೀತೆಯನ್ನು ಅಪಹರಿಸಿದ್ದು ಅಂತ ಕೂರ್ಮ ಪುರಾಣದಲ್ಲಿ ಇದರ ವರ್ಣನೆ ಇದೆ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಶ್ರೀಲ ಪ್ರಭುಪಾದ ಕೀ ಜಯ, ಶ್ರೀರಾಮಚಂದ್ರ ಭಗವಾನ್ ಕೀ ಜಯ.